हरिः ओं तत्सत् परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु सिद्धलिङ्गयतिवरेण्यं भासुरयोगिकुलतिलकनं पाशाष्टकलिं पुदिवनरुद्धरिकनं सुमानसदिं भजिभिनां हरिः ओं तत्सत् परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु शुद्धलिङ्गयतिवरेण्यं भासुरयोगिकुलतिलकनं पाशाष्टकलिं पुदिवनरुद्धरिकनं सुतिहमानसं भजिभिनां जय मंगलम साधु संत महाराज की जय। श्री परम पूज्य संत ಶ್ರೋತ್ರಿಯ ಪರಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾಗಿರುವಂಥ ಶ್ರೀ ಶುದ್ಧಲಿಂಗೇಶ್ವರ ಸುಬ್ರಹ್ಮಣ್ಯರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೇವರನ್ನು ಪ್ರಾರ್ಥಿಸಿ ಹಾಗೂ ಪರಮ ಪೂಜ್ಯರಾದಂಥ ಶ್ರೋತ್ರಿಯ ಪರಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಶುದ್ಧಲಿಂಗೇಶ್ವರ ಸುಬ್ರಹ್ಮಣ್ಯರ ನಂದೇಶ್ವರಪುರದ ಪರಬ್ರಹ್ಮ ಮಠಕ್ಕೆ ಆಗಮಿಸಿ ಈ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಸುಬ್ರಹ್ಮಣ್ಯರ ದಿವ್ಯ ಜೀವನ ಚರಿತ್ರೆಯನ್ನು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂಥ ಗ್ರಂಥವನ್ನು ಶ್ರವಣ ಮಾಡುವ ಸುರಪೇಕ್ಷಿತವರಾಗಿ ಶ್ರವಣ ಮನ ನಿರ್ಧಾರ ಮಾಡಿ ಉದ್ಧಾರವಾಗುವಂಥ ಸರ್ಪೇಕ್ಷಿತವಾಗಿ ಆಗಮಿಸಿದಂಥ ಸರ್ವ ಸ್ವತಂತ್ರ ಸುದೂರಕ್ಕೆ ಸಾಕ್ಷಿಕತೆ ಬಳಿಯ ಆ ಸಚ್ಚಿದಾನಂದ ಪರಮೋಕ್ಷಕ್ಕೂ ಮನವಾಗಿ ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಪರಮೇಶ್ವರ ಶುದ್ಧಲಿಂಗೇಶ್ವರ ಸುಬ್ರಹ್ಮಣ್ಯರ ಶ್ರೀ ಕ್ಷೇತ್ರದಲ್ಲಿ ಆತ್ಮರೇ ನಾವೆಲ್ಲರೂ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂಥ ಗ್ರಂಥದ 9ನೇ ಭಾಗ ವಿಷಯವನ್ನು ಶ್ರವಣ ಇದು 9ನೇ ಭಾಗ. ಸುಬ್ರಹ್ಮಣ್ಯರ ಚರಿತ್ರೆ ಬಹಳ ವಿಶೇಷವಾದಂತಹ ಚರಿತ್ರೆ. ಎಷ್ಟು ನಾವು ಹೇಳಿದ್ರು ಕೂಡ ಅವರ ಬಗ್ಗೆ ಬಹಳಷ್ಟು ಕಡಿಮೆ. ಸಮುದ್ರದೊಳಗಿನ ಒಂದು ಭವಿಷ್ಯ ನೀರನ್ನು ತೆಗೆದುಕೊಂಡು ಇಡೀ ಸಮುದ್ರವನ್ನು ತೆಗೆದುಕೊಂಡಿದ್ದೀವಿ ಅಂತಂದ್ರೆ ಅದೆಷ್ಟು ದಡ್ತನ ಆಗ್ತದ, ಅಷ್ಟೇ ದಡ್ತನ ಆಗ್ತದೆ. ನಾವೆಲ್ಲ ಕ್ಷೇತ್ರ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ, ಎಲ್ಲವೂ ಹೇಳ್ತಾ ಇದ್ದೀವಿ, ಎಲ್ಲವೂ ಬೆಳ್ತಾ ಇದ್ದೀವಿ ಅಂತಂದ್ರೆ ಹಾಗೆ ಆಗ್ತದೆ. ಹೇಗಂದ್ರೆ
ಅಗಣಿತ ಮಹಿಮೆಯ ನಗರದ ವಿಭವನೇ ಜಾಣರದೆ ಇವತ್ತು ಶ್ರೀಮಂದಿ ಜೀವನ ಶಿವಲಪ್ಪಣೆ ಕೊಡ್ತಾರೆ. ಅಗಣಿತ ಮಹಿಮೆಯ ನಗರದ ವಿಭವನೆ ಅಂದ್ರೆ ಗಣಿತ ರಹಿತ ಇರತಕ್ಕಂಥ ಮಹಿಮೆಗಳನ್ನು ಅಗಲದೆ ಕೂಡದೆ ಅಂದ್ರೆ ಅಗಲದೆ ಕೂಡಿ ಯಾವಾಗ ಕೂಡಿರ್ತಕ್ಕಂಥ ಯಾವ ಸದ್ವರ್ತ ಇದ್ದಾರೆ ಭಗವಂತ ಇದ್ದಾರೆ ಅಂಥವ್ರು ಜಾಣರ ದೇವತೆ ಯಾರು ಜಾಣದಾರ ಜಗತ್ತಾರೆ ಅವರೆಲ್ಲರಿಗೂ ಜಾಣ ಇರ್ತಾರೆ. ಹೋಗ ಅಗಣಿತ ಮಹಿಮೆ ನಗಲದ ವಿಭವನೆ ಗೌರಿತಕ್ಕಂಥ ಪರಮಾತ್ಮನೇ ಜಾಣರ ದೇವ ಅಂತೇಳಿ ನಿಜಕ್ಕೂ ಕೈ ಬಿಟ್ಟಿದ್ದಾರೆ. ಯಾರು ಜಾಣರ ದೇವ ಅಂತ ಹೇಳಿದ್ರೆ ಪರಮಾತ್ಮ ಗೊತ್ತು. ಆ ಪರಮಾತ್ಮನೇ ಸದ್ವಾಗಿ ಶ್ರೋತ್ರಿಯ ಬ್ರಹ್ಮನಷ್ಟು ಸದ್ವಾಗಿ ಬರ್ಗೋ ಸಾಕ್ಷಾತ್ ತರಾಪತಿ ಹೇಳಿ ಸದ್ರೊಳಗೆ ಈ ಜಗತ್ತಲ್ಲಿ ಅವತಾರ ಮಾಡಿದಾರಲ್ಲ ಪರಮಾತ್ಮ ಬೇಡಿದವರು ಬೇಡಿಸಿದ ಎಲ್ಲವೂ ಹಿಡಿದಂತವಾಗಿದ್ದಾರೆ ಜಾಣರ ದೇವ. ಆದ್ರೆ ಈ ಜಗತ್ತಿನ ಜೀವ ಎಲ್ಲವನ್ನು ಕೊಟ್ಟು ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ ಅನುಗ್ರಹ ಮಾಡತಕ್ಕಂಥ ಸಾಮರ್ಥ್ಯ ಅಂದ್ರೆ ಅಂಥವುಗಳ ಕುರಿತು ನಾವು ಹೇಗೆ ಅಂತ ವರ್ಣನೆ ಮಾಡಬೇಕು ಅಂದ್ರೆ ಹವಾಮಾನ ಸಮಸ್ಯೆ ವರ್ಣನೆ ಮಾಡಲಿಕ್ಕೆ ಅದು ಸುಲಭ ಸಾಧ್ಯ ಅಲ್ಲ. ಏಕೆಂದ್ರೆ 2,000 ಜೀವ ಹೇಳಿದ ಅಂದ್ರೆ ನಾಲಿಗೆ ಹೇಳಿದ ಕುಡ್ಕೊಂಡು 1,000 ಹೆಡೆಗಳನ್ನು ಕುಳಿತಕ್ಕಂಥ ಆದಿಶೇಷ ವರ್ಣನೆ ಮಾಡಿದ ಕೂಡ ಗುರು ವರ್ಣನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಸಂತ ಕವಿದಾಸರು ಕೂಡ ಸಬತ ಸಮುಂದಕಿ ಮಶಿಕರು ಸಬ ಧರತಿ ಕಾಗದಕರು ಸಬ ಬನರಾಯ ಲೇಖಕರು ಗುರು ಮನಕಿ ನರಿಕ ಜಾಯ ಗುರು ಮನಕಿ ನರಿಕ ಜಾಯ. ಅದರಿಂದ ಗುರುವನ್ನು ಕುರಿತು ನಾವು ವರ್ಣನೆ ಮಾಡ್ತಾ ಇದ್ದೀವಿ ಅಂದ್ರೆ ವರ್ಣನೆ ಮಾಡಲಿಕ್ಕೆ ಆಗ್ತಾರೆ ಮತ್ತೆ ಮಾಡಿ ಬಿಡ್ಲಿಕ್ಕೆ ಬರ್ತದಂದ್ರೆ ಎಷ್ಟು ಸಾಧ್ಯದ ಅಷ್ಟು ಮಾಡ್ಬೋದು. ನಾವು ಎಷ್ಟೆಷ್ಟು ಸಾಧ್ಯದ ಅಷ್ಟು ಗುರುಗಳ ಸ್ಮರಣೆ ಮಾಡ್ತಾ ಅವನೊಂದು ಸೇವೆ ಮಾಡ್ತಾ ಸಾಗಿರ್ತಕ್ಕಂಥದ್ದು. ಆದ್ಮೇಲೆ ಹಿಂದಿನ ದಿನದಲ್ಲಿ ನಾವು ಸದ್ರವರ ಜೊತೆಗೆ ಮಹಾರಾಷ್ಟ್ರ ರಾಜ್ಯದ ಉಮ್ರಾಣಿ ಮತ್ತು ಸಿಂಧೂರವಾಗಿರ್ತಕ್ಕಂಥ ಹಿರೇಹಳ್ಳದ ಬಿಲ್ವಣಿಗೆ ತೆರಳಿ ಸದ್ರವರ ಸಮ್ಮುಖದಲ್ಲಿ ಅದಂಥ ಅನೇಕ ಮಾತುಗಳ ಇದರೊಳಗೆ ವಿಶೇಷವಾಗಿರ್ತಕ್ಕಂಥ ಅವಧೂತ ಪ್ರವರ್ತಕೊಂಡು ಅವ್ರ ವಿಷಯ ನಾವೆಲ್ಲ ಸದ್ಗುರು ಸನ್ನಿಧಿ ಅನೇಕ ಜನ ಮಹಾತ್ಮರು ಬರ್ತಾ ಇರ್ತಾರೆ, ಅನೇಕ ಜನ ಸದ್ಭಕ್ತರು ಬರ್ತಾ ಇದ್ದಾರೆ, ಸಂತರು ಬರ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಜನರು ಯಾವಾಗ ಸದ್ಗುರು ಸಮೀಪದ ಬಹಳಷ್ಟು ಜನರು ಅಂತಾರೆ. ಹೇಗಂದ್ರೆ ಒಂದು ಸುಂದರವಾದಂಥ ಒಂದು ಹುಲಿ ತೋರ್ತಾರೆ, ಅನೇಕ ಪ್ರಕಾರದ ಪುಷ್ಪಗಳು ಬರ್ತಾ ಇದ್ದಾವೆ. ಪುಷ್ಪಗಳಲ್ಲಿ ಅನೇಕ ಬ್ರಹ್ಮಗಳು ಬರ್ತಾ ಇದ್ದಾವೆ, ಮಧುಮಕ್ಷಿಕ ಅಂದ್ರೆ ಜೇನುನೊಣಗಳು ಬರ್ತಾ ಇದ್ದಾವೆ. ಎಷ್ಟು ಜೇನುನೊಣಗಳು ಬರ್ತಾ ಇದ್ದಾವೆ, ಎಷ್ಟು ಬ್ರಹ್ಮಗಳು ಬರ್ತಾ ಇದ್ದಾವೆ ಜನತೆ ಗೊತ್ತಂದ್ರೆ ದೊಡ್ಡ ತೋಟ, ಹೂವಿನ ತೋಟ. ಹೂವಿನ ತೋಟದಾಗ ಗುರುವಾರ ಪರಮ ಪೂಜೆ ಇರ್ತಕ್ಕಂಥ ಶಿವೋತ್ರಿ ಪ್ರಮುಖ ಶ್ರೀಲಿಂಗ ಗುರು ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಸುಂದರ ಇರ್ತಕ್ಕಂಥ ವಿಷಯವನ್ನ ಸ್ಮರಣೆ ಮಾಡುವಂತ ಅಪರಿಸಿದ್ರು. ಮಹಾತ್ಮರ ಆಟ ಹೂವಿನ ತೋಟ, ಸಂಸಾರದ ಆಟ ಭವಿಷ್ಯದ ಆಟ. ಮಹಾತ್ಮರ ಆಟ ಹೇಗಿದ್ರೆ ಹೂವಿನ ತೋಟ, ಬಹಳ ಸುಂದರವಾಗಿ ಕಾಣ್ತಕ್ಕಂಥ ಹೂವಿನ ತೋಟದ ಅಲ್ಲಿ ಒಳಭಾಗದಲ್ಲಿ ಅಲ್ಲಿ ಸುಧಾ ಜೇನುತುಪ್ಪ ತಗೊಂಡಿರ್ತದೆ, ಆನಂದ ಇರ್ತದೆ. ಸಂಸಾರದ ಆಟ ಬಹುಜೋಜ ಆಟ ಅಂದ್ರೆ ಇನ್ನೂ ಕೂಡ ಒಂದು ಉದಾಹರಣೆ ಸ್ವೀಕಾರ. ಜೇನುಗಳು ಬಂದ್ರೆ ಜೇನು ಹಾಕ್ತವೆ. ಕಾತರ ಕಂಟ್ರಿಯೊಳಗೆ ಇದ್ರು ಕೂಡ ಬಹಳಷ್ಟು ಪ್ರಯತ್ನ ಮಾಡಿ ಏನು ಮಾಡ್ಕೊಂಡು ಹೋಗಿ ಏನಂತಾರ ಕಾತರ ಕಂಟಿ ಒಳಗೆ ಅದು ಕಾತರ ಕಂಟಿ ಒಂದು ಸಣ್ಣ ನೋಡ್ಬೋದು ಕಡಿಮೆ ಇರ್ತದೆ, ಕಬ್ಬು ಹೆಚ್ಚಾಗಿರ್ತದೆ, ಗಿಡಗಳಲ್ಲಿ ಕಡಿಮೆ ಆಗ್ತದೆ. ಕಾತರ ಕಂಟಿ ಬಹಳ ಮುಳಿರ್ತದೆ, ಬಹಳಷ್ಟು ಮುಳಿ ಬಿಡ್ತದೆ, ಬಿರ್ಸಿರ್ತವೆ ಮುಳ್ಳ. ಅದು ಅಕಸ್ಮಾತ್ ಕೈ ಹಾಕಿ ಜಕ್ಕೊಂಡ್ಬಿಟ್ಟು ಸಾಕು ಹಿಡ್ಕೊಂಡ್ ಬಿಡ್ತಾವ, ಮೈ ಕೈ ಎಲ್ಲ ಇರ್ತವೆ, ಬಟ್ಟೆ ಇರ್ತವೆ, ತುಸ ಬಟ್ಟೆ ಅಲ್ಲೇ ಉಳಿದೋಗ್ತವೆ, ಅರ್ಧ ಭಾಗ ಅಥವಾ ಬಿರ್ಸ ಇರ್ತದೆ. ಅದ್ರೊಳಗೆ ಜೇನುತುಪ್ಪ ಜೇನುನೊಣಗಳು ಜೇನು ಹುಟ್ಟನ್ನು ಹಾಕಿದ್ರೆ ಅಂತಾದ್ರೂ ಪ್ರಯತ್ನ ಮಾಡಿ ಆ ಜೇನು ಹುಟ್ಟಿ ಕೈ ಹಾಕಿ ಹುಳಗಳನ್ನ ಹಾಕೋದು ಹುಳಗಳು ಕಳಿಸ್ಕೊಂಡು ಕೂಡ ಏನ್ ಮಾಡ್ತಾರೆ, ಜೇನು ಹುಟ್ಟನ್ನು ಬಿಡ್ಕೊಂಡ್ಬಿಡ್ತಾರೆ ಬರ್ತಾರೆ. ಆದ್ರೆ ನಿಮ್ಮ ಮನೆ ಸಮೀಪದಲ್ಲಿ, ಅತಿ ಸಮೀಪದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕಣಜೂರಿಗೆ ಹುಟ್ಟಾಯ್ತಂದ್ರೆ ಏನ್ ಮಾಡ್ತಾರೆ, ಕಾತರ ಗಂಟೆ ಅಲ್ಲ ಕುಲ
ಕೈ ಹಾಕೋದ್ರು ಹೋಗಿ ಹೊಗಿರಿಸಿ ಏನದ ಹೋಗಲಿ ಅವ್ರು ಬೇಡ. ಕಾತರ ಕಂಡಿರ್ತಕ್ಕಂಥದ್ದಿದ್ರು ಜೇನುತುಪ್ಪವನ್ನು ಸ್ವೀಕಾರ ಮಾಡ್ತಾರ, ಜೇನು ಹುಟ್ಟನ್ನು ಸ್ವೀಕಾರ ಮಾಡ್ತಾರ, ಜನ ಕಡಿದ್ರು ಕೂಡ ಸ್ವೀಕಾರ ಮಾಡ್ತಾರ. ಕುಲ್ಲಾ ಸ್ಥಾನದಲ್ಲಿ ಅಲ್ಲಿ ಮೂಳೆಗಳಲ್ಲಿ ಏನಿಲ್ಲ ಅಂದ್ರು ಕಳಜೂರಿ ಹುಟ್ಟನ್ನು ಯಾರು ಸ್ವೀಕಾರ ಮಾಡೋದು ಏನಾದ್ರು ಮಾಡಿ ನಾಶ ಮಾಡ್ತಾರೆ. ದೂತಿದ್ರು ಸಂಸಾರ ಆಟದ ಪ್ರತಿ ಕ್ಷಣಕ್ಕೂ ಎಲ್ಲಿ ಕೈ ಹಾಕ್ರಿ ಅಲ್ಲೆಲ್ಲ ಕಳಜೂರಿ ಹುಡಿ ಬಿಡ್ತಾರೆ. ಕೈ ಹಾಕಿರಿ ಅಪ್ಪವರು ಇಷ್ಟು ಚಿಕ್ಕವರಿಗೂ ಕೂಡ ಅಷ್ಟು ಚಿಕ್ಕವರಿಗೂ ಇಷ್ಟು ದೊಡ್ಡವನಾದ್ರೂ ಕೂಡ ನನ್ನ ಕಷ್ಟ ಪರಪರ ಇನ್ನೂ ಬಿಡ್ತಾ ಇಲ್ಲ. ನನ್ನ ಕರ್ಮನೆ ಎಂತಾಗಿರ್ಬೋದು ಪರ ಎಷ್ಟು ಕಷ್ಟ. ಯಾವಾಗ ಬಹಳಷ್ಟು ಸತ್ಯದಿಂದ ಕೂಡ್ಕೊಂಡು ನಾನು ನಡೀತಾ ಇದ್ರು ಕೂಡ ಅದು ಯಾವ ಜನರ ಕರ್ಮವೋ ಏನೋ ತಿಳಿತಾ ಇಲ್ಲ. ಬಹಳ ಕಷ್ಟ ಬಹಳ ಕಷ್ಟ ಅಷ್ಟೆಲ್ಲ ಕಷ್ಟ 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 ಯಾವಾಗ ಕಷ್ಟ. ಸುಖವಾಗಿ ಇದ್ದೀವಿ ಅಂತ ಹೇಳ್ಬೋದು ಕೈ ತಿಳ್ಕೊಂಡು ಸಂಸಾರ ಸುಖವಾಗಿ ಇದ್ದೀವಿ ಅಂತ ನಮಗೆ ಗೊತ್ತಷ್ಟು ನಾವು ಮಜಾಕಾಗಿ ಕೇಳಿದ ಸಲ ನಮ್ಮದಿದ್ದವ್ರು ಇದ್ರು ನಾಲ್ಕಾರು ಬಂದು ಮಕ್ಕಳೊಳಗೆ ಹಿಂದೆ ಬಸ್ ಕೂತಲ್ಲಿ ಹೌದು ಮಾತಾಮಾತು ಕೇಳಿ ಸಂಸಾರ ಅಂದ್ರೆ ಹೇಗಿರ್ತದಪ್ಪ, ಲಗ್ನ ಅಂದ್ರೆ ಹೇಗಿರ್ತದೆ ಅಂತ ಕೇಳಿ ಒಬ್ರು ಹೇಳಿದ್ರು ಅಪ್ಪ ದೊಡ್ಡ ಮುಳ್ಳು ಹೆಂಟ ಕಟ್ಕೊಂಡಿರ್ತದೆ, ಮುಳ್ಳು ಹೆಂಟ ಕಟ್ಕೊಂಡು ಹೇಳ್ಕೊಂಡು ಅವ್ರು ಹೇಗಿರ್ತಾರೆ. ಒಬ್ರು ಹೇಳಿ ಮತ್ತೊಬ್ಬರು ಅಪ್ಪ ದೊಡ್ಡ ಶಿಡಿಲು ಹೊಡೆದಿರ್ತಾವ ನೋಡಪ್ಪ. ಮತ್ತೊಬ್ಬರದು ಕೋಟಿ ಶಿಡಿಗಳು ಒಮ್ಮೆ ಹೊಡೆದ್ರೆ ಹೇಗೆ ಹಾಕಿದ್ರು. ಮತ್ತೊಬ್ಬರದು ಅಪ್ಪ ಅದು ಆ ದುಃಖಕ್ಕೆ ಇಷ್ಟೆಲ್ಲ ಕೋಟಿ 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 ಒಂದೇ ಬಿಡ್ರಿ ಆಚೆ ಕಡೆ ಇನ್ನೂ ಹೆಚ್ಚು ಹೇಳ್ತದೆ ಅಷ್ಟೆಲ್ಲ ಕಟ್ತಿರ್ತಾರಪ್ಪ. ಅಷ್ಟು ಅದೆಲ್ಲ ನೋಡಿ ಲ್ಯಾಪ್ಟಾಪ್ ಬರ್ದೇವ ಅದೆಲ್ಲ ಹೇಳೋದು ಬರ್ದೇವದು ನಾವು ಮಜಾ ಅನಿಸ್ತದೆ ಇರ್ಲಿ ಬರ್ದೇವದು ಅಂದ್ರೆ ಎಷ್ಟು ಕಷ್ಟ ಇರ್ತಕ್ಕಂಥದ್ದು ಸಂಸಾರ. ಸಮ್ಯಕ್ ಸರತೇತಿ ಸಂಸಾರ ಚೆನ್ನಾಗಿ ಸರತೇತಿ ಸರಿಯಾಡ್ತಕ್ಕಂಥದ್ದು ಸಂಸಾರ. ಯಾಕಂದ್ರೆ ಬಡಿಗೋಡು ಮರಿಗಳು ಈಗಿನ ಕಾಲದ ಬೇರೆ ಮೆಷಿನ್ ಇದ್ದಾಗ ಹಿಂದಿನ ಕಾಲದಲ್ಲಿ ಕರಾಯಿಸಿದ್ರು ನೋಡ್ರಿ ಉದ್ದಂತ ದೊಡ್ಡ ಅದಕ್ಕೆ ಈಜೋಬ್ರು ಕೂತ್ಕೊಂಡು ಕೈ ಒಳಗೆ ಆ ದೊಡ್ಡ ಕರಗಾಸಿ ಹಿಡ್ಕೊಂಡು ಅದ್ರ ಆ ಕೊರಡಿಗೆ ಕಾಲು ಕೊಟ್ಟು ಏನ್ ಮಾಡ್ತಾರೆ ಜಗ್ತಿದ್ರು. ಆ ಕಟ್ಟಿಗೆ ಅಕಸ್ಮಾತ್ ಜೀವಂತ ಇದ್ರೆ ಎಷ್ಟು ಆನಂದ ಆಗೋದು ಹೇಳಕ್ಕೆ. ಕಟ್ಟಿಗೆ ಜೀವಂತ ಇದ್ರೆ ಏನಾಗ್ಬೋದು ನಿಮ್ಗೆ ಕೂಡ್ತಿತ್ತಲ್ಲ ಸುಚ್ಕೊಂಡು ಓಡಿ ಹೋಗ್ಬಿಡ್ತು. ಅದಕ್ಕೆ ಸಮ್ಯಕ್ ಸರತಿ ಚೆನ್ನಾಗಿ ಸಮ್ಯಕ್ ಅಂದ್ರೆ ಚೆನ್ನಾಗಿ ಸರತಿ ಐತಿ ಸಂಸಾರ. ಹೀಗೆ ಸರಾಟಕ್ಕಂತ ಯಾವತ್ತೂ ಬರ್ಬೋದು ಹೋಗುತ್ತಾ ಬರುತ್ತಾ ಕಲಿತಾ ಕಲಿತಾ ಇರ್ತಕ್ಕಂಥದ್ದು ಕರೆದು 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 ಎಂದು ಹೋಗ್ಬೋದು. ಅಪ್ಪ ಅವ್ರಂತ ಮಾತು ಹೇಗೆ ಎದುರೊಳಗೆ ಬೆಳೆದು ಬೆಂಗಳೂರು ಪಾರಾಗಿದೆ ಮಾತುಗಳು ಅಂತ ಮಾತುಗಳು ಪ್ರತಿಯೊಂದು ಈ ಪ್ರಕಾರ ದುಃಖ ಉಳಿದಂತ ಅರ್ಥ ಇದು ಸಂಸಾರ ಅಂತ. ಸಂಸಾರ ಅದಕ್ಕೆ ಸಂಸಾರ ಅಂತಕ್ಕಂಥ ಪದಲ್ಲ ಅದನ್ನ ಪರಮಾರ್ಥ ಬಂದು ಸಸಾರ ಮಾಡ್ಕೊಂಡ್ರಿ ಸರಿ ಇದು. ಪರಮಾರ್ಥಕ್ಕೆ ಬಂದ್ರೆ ಗುರಳಿ ಮಠದ ಒಳಗೆ ಪೂಜೆ ತೆಗೆದು ಹಾಕಿ ಸಸಾರ ಮಾಡ್ತಾರ ಸ್ವಲ್ಪ ಏನಾದ್ರು ಲೆಕ್ಕದಾಗ ಇರ್ತದೆ. ಸಂಸಾರ ಅಂತ ಅಲ್ಲೇ ಕೂತ್ಕೊಂಡಿದ್ರೆ ಅಂದ್ರೆ ಆ ಪೂಜೆ ಆಗಿರೋದೇ ಕೇಳ್ತದೆ ಹಾಗೆ. ಡಾಕ್ಟರ್ ಕೈ ಹಿಡ್ಕೊಂಡು ಆಪರೇಷನ್ ಮಾಡ್ಕೊಳ್ಳೋದಾರೆ ಕಳ್ಳರ ಕೈ ಹಸಿ ಕೊಟ್ಟಿ ಹರ್ಕೊಂಡಿದ್ದಾರೆ ಬೇರೆ. ಈಗ ಸದೃಢ ಸರಿ ಬಂದಾಗ ನಮ್ಮ ಕಷ್ಟ ಪರಂಪರೆ ನಿವೃತ್ತಿ ಮಾಡ್ತಕ್ಕಂಥವ್ರು ಇರ್ತಾರೆ. ಅವ್ರ ಎಲ್ಲೂ ಕೂಡ ಸರಿ ಆಗ್ತದೆ. ಕೃಪಾಶು ಅವಶ್ಯವಾಗಿ ಮನುಷ್ಯನಿಗೆ ಗುರು ಕೃಪಾಶು ಅಂತಕ್ಕಂಥದ್ದು ಇರ್ಲಿಲ್ಲ ಅಂದ್ರೆ ಜೀವನದಲ್ಲಿ ಬಹಳ ಕಷ್ಟ. ಆದ್ಮೇಲೆ ನಾವು ಕುಡ್ಕೊಂಡು ಸುಂದರವರ ಜೊತೆಗೆ ಪ್ರವಾಸ ಮಾಡೋಣ. ಬರ್ತೀರಲ್ಲ ಬರ್ತೀರಿ ಅದು ತಯಾರಿದ್ರಲ್ಲ ಬರ್ತೀರಿ ಹೊರಗೆ ಬರ್ತೀರಿ ಯಾವ ತಯಾರಿದ್ರಿ ನೋಡಿ. ಇಷ್ಟೆಲ್ಲ ಬಳ ಬಂದ್ರು ನಾವು ದೊಡ್ಡ ರಿವ್ಯೂ ಮಾಡ್ತಾ ಇರ್ತೀವಿ ಪ್ರವಾಸ. ಇಲ್ಲಿ ಏನು ಅಂದ್ರೆ ಎಷ್ಟು ಸುಲಭ, ಹತ್ತುವುದಿಲ್ಲ, ಏರುವುದಿಲ್ಲ, ಇಳಿಯುವುದಿಲ್ಲ, ನೀರು ಬದಲಾವಣೆ ಇಲ್ಲ, ಬಿಸಿಲಿಲ್ಲ,
ಮಳೆ ಇಲ್ಲ, ಚಳಿ ಇಲ್ಲ, ನೀರು ಬದಲಾವಣೆ, ನೆಗಡಿ ಬರ್ತಕ್ಕಂಥದ್ದು, ಶೀತ ಬಾರಿ ಇಲ್ಲ. ಹೇಗಿರುತ್ತೆ ಪ್ರವಾಸ? ಹೇಗಿರುತ್ತೆ? ಆನಂದವಾಗಿ ಕೂತ್ಕೊಂಡು ಸದ್ಗುರುಗಳ ಸ್ತ್ರೀ ಕ್ಷೇತ್ರ ಆನಂದವಾಗಿ ಕೂತ್ಕೊಂಡು ಗುರುಗಳನ್ನು ನೋಡ್ತಾ ಅವ್ರ ವಿಷಯಗಳನ್ನು ಕೇಳ್ತಾ 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 ಅವ್ರು ಎಲ್ಲಿ ಹೊರಡ್ತಾರ ನೋಡಿ ಗುರುಗಳು, ಎಲ್ಲಿ ಯಾವ ಎಲ್ಲಿ ಬಂದಾವ ನೋಡ್ತಾ ನೋಡ್ತಾ ಅವ್ರ ಜೊತೆ ಹೋಗು, ಗುರು ಎಲ್ಲಿ ಇರ್ತಾರಲ್ಲಿ ಅವ್ರ ಜೊತೆಗೆ ಅಲ್ಲಿ ಏನನ್ನು ಹೇಳ್ತಾರೆ ಅದನ್ನು ಕೇಳುವುದು, ಯಾವ ಮಹಾತ್ಮ ಬರ್ತಾರ, ಏನು ಚರ್ಚೆ ಆಗ್ತದ ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಅವ್ರ ಜೊತೆಗೆ ಹೇಳ್ಸಬೇಕು ಬಳಸೋದು. ಸದ್ಗುರುಗಳ ಜೊತೆ ನಾವೆಲ್ಲ ಈ ತರುಣ ಹಿಂದಿನ ದಿವಸ ಸಿಂಧೂರಿಗೆ ಹೋಗಿ ಅಲ್ಲಿಂದ ಸದ್ಗುರುಗಳ ಕಮರಿ ಮಾಡಿದ ದೋತಪ್ಪನವರ ಅಂದ್ರೆ ಅವಧೂತಪ್ಪನವರ ಜೊತೆಗೆ ಸಾಗಿ ಏನಾಯ್ತು ಅಂತಕ್ಕಂಥ ವಿಷಯವನ್ನು ನಾವು ಶುರು ಮಾಡಿ. ಹಿಂದಿನ ವಿಷಯದಲ್ಲಿ ಗುರುಗಳ ವಚನವನ್ನ ಮೀರಿದ್ರೆ ಏನಾಗ್ತದೆ? ಗುರುಗಳ ವಚನವನ್ನು ಮೀರಿ ಹೋಗುವ ನಾವು ವಿಧಿಯ ನಿಯಮವನ್ನು ಮೀರಿ ಹೋಗ್ತಾರಪ್ಪ. ವಿಧಿಯ ನಿಯಮವನ್ನು ಮೀರಿಸುವವರ ಮಾತನ್ನ ಮೀರಿದ ಮೇಲೆ ಯಾರದನ್ನು ಮೀರಿಸಿ ನಡೆಸ್ತಾರಲ್ಲ ಗುರುಗಳು, ಅಂಥವ್ರ ಮಾತನ್ನ ನಾವು ಮೀರಿದ ಮೇಲೆ ನಮಗೆ ಇರ್ಲಿಕ್ಕೆ ಅವಕಾಶ ಇದೆ. ಪಾಪ ಅವರು ಜೀವಂತ ಇರುವಾಗಲೇ ಅವರು ಸಮಾಧಾನ ಮಾಡಿಬಿಟ್ರು. ಜನ ತಪ್ಪಲ್ಲ, ಅವ್ರು ಗುರುತನ ಇಲ್ಲ. ಅಪ್ಪರು ಹೇಳಿದ ಮಾತನ್ನು ಕೂಡ ಆ ಗುರುಗಳ ಮೀರಿದ್ರು ಹೋಗುತ್ತಪ್ಪನವರು. ನಾವು ಈಗ ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದಾಗಿದ್ರು ಕೂಡ ಚೆನ್ನಾಗಿರ್ತದೆ. ಹೇಳಿಲ್ಲ, ಬರ್ತ್ಬಿಟ್ರು. ಏನ್ ಮಾಡಿಬಿಡ್ತದೆ? ಹಿಂದೆ ಹೀಗಾಗಿ ಹೊತ್ತು ಹಿಂದಿನ ವಿಷಯದಲ್ಲಿ ಗುರುಗಳ ಮಾತನ್ನು ಯಾರು ಕೂಡ ವಚನವನ್ನು ಯಾರು ಕೂಡ ಮೀರಬಾರದು ಅಂತ ವಿಷಯವನ್ನ ನಾವು ಶುರು ಮಾಡಿ ಆದ್ಮೇಲೆ ಇವತ್ತಿನ ವಿಷಯ ನಾವೆಲ್ಲ ಕೆಲವು ಸದ್ಗುರುಗಳು ಸಂಧಿಯಲ್ಲಿ ಯಾವ ವಿಷಯ ಅಂತ ನೋಡುವಂತ ಎಲ್ಲರೂ ಕೂಡ ಒಳ್ಳೆಯದಾಗಿ. ಸದ್ಗುರುಗಳ ಚರಿತ್ರೆ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ನೀಲ ಕಲ್ಪದ್ರುಮ ಎಷ್ಟನೇ ಭಾಗದು? 9ನೇ ಭಾಗದ. ಕೇಳ್ಬೋದು, ಕೇಳ್ತಾರ ನಿಮ್ಮೂರೊಳಗೆ ಏನ್ ನಡೆದ್ರೆ ಯಾವ ವಿಷಯ ನಡೆದ ಎಷ್ಟನೇ ಭಾಗ ನಡೆದ ಅಂತ ಹೇಳಿದಾಗ ಯಾರು ಕೇಳಿದ್ರೆ ಕೇಳಿ ಕೂತ್ಬೇಕಲ್ಲ. ನೆನ್ಪಿಟ್ಕೊಡ್ರಿ, ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂದ್ರೆ ಈ ಚರಿತ್ರೆ ಸದ್ಗುರುಗಳ ಚರಿತ್ರೆ, ನಮ್ಮ ಅಪ್ಪವರ ಚರಿತ್ರೆ. ನಿಮ್ಮ ಮಠ ಬಂದಿರಲ್ಲ, ಯಾರು ಅನುಗ್ರಹ ಪಡ್ಕೊಂಡ್ಲಿ ಆಶೀರ್ವಾದ ಪಡ್ಕೊಂಡು ಬರ್ತಿರಲಿಲ್ಲ ಒಳಗೆ, ಅವ್ರ ಕೃಪಾ ಆಶೀರ್ವಾದ ಅವರ ಚರಿತ್ರೆ ನಾವು ಕೇಳ್ತಾ ಇದ್ದೀವಿ. ಇದು 9ನೇ ಭಾಗದ ಆ ಭಾಗ ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಮಾಡೋದಂತ ಇಲ್ಲಿ ಇವತ್ತು 2ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಎಷ್ಟನೇ ಅಧ್ಯಾಯ? 2ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ. ಓಂ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. 2ನೇ ಅಧ್ಯಾಯ ವೀರಾಬಾಯ ಭೂತಬಾಧೆ ನಿವಾರಣೆ. ವಿಷಯ ಅಂದ್ರೆ ವೀರಾಬಾಯಿ ಅಂದ್ರೆ ವೀರಮ್ಮ. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಬಾಯಿನ ಶಬ್ದ ಆ ಕಡೆ ಅಲ್ಲಿ ವೀರಾಬಾಯಿ ಅಂತ ಆ ಕಡೆ ಬರ್ತಕ್ಕಂಥದ್ದು. ಆ ಅಮ್ಮನಿಗೆ ಭೂತ ಬಾಧೆ ಅಂತಕ್ಕಂಥದ್ದು ಅಂದ್ರೆ ಅದು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಷಯ ಸದ್ಗುರುಗಳ ಚರಿತ್ರೆ ಇರ್ತಕ್ಕಂಥ. ಆದ್ಮೇಲೆ ಸದ್ಗುರು ಉಮ್ರಾಣಿ ಮತ್ತು ಸುಂದರ ಮಂದಿರ ವಾಸ ಮಾಡ್ತಾರೆ. ಹಿರೇಹಳ್ಳ ಅಲ್ಲಿ 108 ಗುರುವೃಕ್ಷಗಳು ಅದಕ್ಕಂತ ಅಲ್ಲಿ ಬಹಳಷ್ಟು ಸುಂದರ ಅಂತ ಒಂದು ಸ್ಥಾನ. ಅಲ್ಲಿ ಮಠದಲ್ಲಿ ಉತ್ತರ ದಿಕ್ಕಿಗೆ ಒಂದು ದ್ವಾರ, ಪೂರ್ವ ದಿಕ್ಕಿಗೆ ಒಂದು ದ್ವಾರ ಇರ್ತದೆ. ಅದ್ರ ಜೊತೆಗೆ ಪೂರ್ವ ದಿಕ್ಕಿನಲ್ಲಿ
ಹಳ್ಳದಲ್ಲಿ. ಹಳ್ಳಕ್ಕೆ ಎರಡು ಕಡೆಗೆ ಸೋಪಾನ ಇಳ್ಕೊಂಡು ಹೋಗಿ ನೀರು ತರೋದಕ್ಕಾಗಲಿ ಸ್ನಾನ ಮಾಡುವುದು ಈಜೋದೆಲ್ಲ ಮಾಡ್ಲಿಕ್ಕೆ ಅನುಕೂಲ ಅಂತಂದು ಎರಡು ಕಡೆ ಸೋಪಾನ ಕಟ್ಟಿದ್ರು, ಅಂದ್ರೆ ಕಟ್ಟೆಗಳು ಕಟ್ಟಿದ್ರು. ಆಮೇಲೆ ಈ ಕಡೆ ಉತ್ತರ ದಿಕ್ಕಿಗೆ ಈಗೆಲ್ಲ ನೋಡಿದ್ರೆ ಅಲ್ಲಿ ದಾರಿ ಉತ್ತರ ದಿಕ್ಕಿಗೆ ಸಿಂಧೂರು ಮಠದಲ್ಲಿ ಅದು ಮುಂದೆ ದೊಡ್ಡ ರೋಡ್ ಆ ಕಡೆಗೆ ಒಂದು ದಾರಿ ಇತ್ತು. ಹೀಗೆ ಸದೃಢ ಶ್ರೀ ಕ್ಷೇತ್ರ ಆಗಿನ ಕಾಲದಲ್ಲಿ ಬಹಳ ಸುಂದರವಾಗಿ ಶೋಭಾಯಮಾನ ಶೋಭಿಸ್ತಾಯಿತ್ತು. ಅನೇಕ ಜನ ಮಹಾತ್ಮರು ಕೂಡ ಬರ್ತಾ ಇದ್ರು. ಮಹಾತ್ಮರು ಬಂದಾಗ ಮಹಾತ್ಮರು ಕೂಡಿದ್ರೆ ಆನಂದ ತರೋದು. ಮಹಾತ್ಮರು ಕೂಡಿದ್ರೆ ಆನಂದ ನದಿಗಳು ಕೂಡಿದ್ರೆ ಸಂಗಮ ಆಗ್ತದೆ. ಮಹಾತ್ಮರು ಕೂಡಿದ್ರೆ ಮಹಾಸಂಗಮ. ಮಹಾತ್ಮರು ಕೂಡಿ ಅಧ್ಯಾತ್ಮ ಚಿಂತನ ಪ್ರಾರಂಭ. ಮಹಾತ್ಮರು ಬಂದು ಸಂಸಾರಿಕ ಬಂದ್ರೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳು ಬೇರೆ ಇರ್ತದೆ. ಮಹಾತ್ಮರು ಬಂದ್ರೆ ಅವ್ರ ಪ್ರಶ್ನೆಗಳು ಬೇರೆ ಇರ್ತದೆ. ಮಹಾತ್ಮರು ಬಂದು ಸದ್ಗುರು ಸಲ್ಲಿ ಬಂದು ಒಬ್ಬರು ದರ್ಶನ ಆಗಿ ಸಂತೋಷದಿಂದ ಗುರುಗೊತ್ತು ಪ್ರಾರ್ಥನಾ ಮಾಡಿ ಪ್ರಶ್ನೆ ಮಾಡಿ ಅವರು ಗುರು ಉತ್ತರ ಪಡೆದುಕೊಂಡು ಬಹಳ ಸಂತೋಷದಿಂದ ವಾಸ ಮಾಡ್ತಾ ಇದ್ರು. ಈಗ ಅಂತ ಒಂದು ಸ್ತ್ರೀ ಕ್ಷೇತ್ರಕ್ಕೆ ಅನೇಕ ಜನ ಮಹಾತ್ಮರು ಬಂದು ತಮ್ಮ ಆನಂದವನ್ನ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಈ ವಿಷಯ ಪ್ರತಿಪಾದನೆ ಸಾಗ್ತಾ ಇದ್ರು. ಅನೇಕ ಜನ ಸದ್ಭಕ್ತರು ಕೂಡ ಬರ್ತಾ ಇದ್ರು. ಎಲ್ಲಿಂದೆಲ್ಲಿಯೂ ಜನರು ಬರ್ತಾ ಇದ್ರು. ಹೀಗಿರುವಾಗ ಅಲ್ಲಿ ಒಬ್ಬ ಪುರುಷ ಮಧ್ಯಾಹ್ನದಲ್ಲಿ ಒಂದು ಸದ್ರುವಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಅಪ್ಪವ್ರು ಬಂದು ನಮಸ್ಕಾರ ಮಾಡ್ತಾರೆ. ಬಂದು ಅಪ್ಪ ಹೇಳ್ತಾರೆ, ಗುರುಗಳೇ ನಮ್ಮ ಮನೆಗೆ ಒಬ್ಬ ಪುರುಷ ಬಂದ ಅಂತ ಒಂದು ದಿನ ರಾತ್ರಿಯಲ್ಲಿ ಆಗಮಿಸಿ ರಾಮಣ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮನೆಗೆ ಆಗಮಿಸಿ ಮೀರಾಬಾಯಿ ಮಾಲ್ಗಾರ್ ಅಂತಕ್ಕಂಥ ಅವರಿಗೆ ಭೂತವಾದಿಯಾಗಿದೆ, ಬಹು ಕ್ಲೇಶವನ್ನು ಅನುಭವಿಸ್ತಾ ಇದ್ದಾರೆ, ತಾವು ದಯಮಾಡಿ ಆಗಮಿಸಬೇಕು ಅಂತ ಹೇಳಿ ಪ್ರಾರ್ಥನಾ ಮಾಡೋಣ ಅಂತ ಹೇಳಿ ತಮ್ಮ ಇನ್ನೊಬ್ರು ಕರ್ಕೊಂಡ್ಬರ್ತಾರೆ ಆ ಪುರುಷ. ಅದೇನಾಯ್ತು ಆ ಘಟನೆ ಎಷ್ಟು ವಿಚಿತ್ರ ಅಂತಂದ್ರೆ ಅಂತಂದು ಹೇಳ್ತಾರೆ. ಆ ಗುರುಗಳೇ ಅಪ್ಪವ್ರ ಹತ್ರ ಬಂದು ಹೇಳ್ತಾರೆ, ಅಪ್ಪವರೇ ತಾವು ದಯಮಾಡಿಸ್ಬೇಕು, ಅವ್ರು ಕರ್ಕೊಂಡು ಬರ್ಬೇಕಂದ್ರೆ ಅಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಬಹಳ ಕ್ಲೇಶವಾಗಿದ್ದಾರೆ, ದಯಮಾಡಿ ತಾವು ಆಗಮಿಸ್ಬೇಕು, ನಮ್ಮ ವೀರಾಬಾಯಿಯನ್ನು ರಕ್ಷಿಸಿರಿ ಅಂತೇಳಿ ಸದ್ಗುರುನಾಥ ಅವಳಿಗೆ ತರಲು ಆಗಲಾರದು ಎಂದು ಆ ಮನೆಯವರು ಬಂದು ಹೇಳಿದರು. ಆದ್ರೆ ಏನಂತ ಹೇಳ್ತಾರೆ ಸದ್ಗುರುನಾಥ, ನಮ್ಮ ವೀರಾಬಾಯಿಗೆ ಭೂತ ಬಾಧೆಯಾಗಿ ಬಹು ದುಃಖ ಅನುಭವಿಸ್ತಿರೋರು, ಆದ್ರಿಂದ ಅವಳಿಗೆ ಉದ್ದರಿಸಿ ಪ್ರಾರ್ಥನೆ ಮಾಡಿದ್ರು. ಹಾಗೆ ಪೂಜಾರಿ ರಾಮಣ್ಣನೇ ಬಂದು, ಪೂಜಾರಿ ರಾಮಣ್ಣ ಅಂತಕ್ಕಂಥವ್ರು ಬಂದು ನಮ್ಮ ಕೇದಾರಿಯನ್ನು ಕರೆದುಕೊಂಡು ಬಂದರು. ನಮ್ಮ ಕೇದಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನು ಪೂಜಾರಿ ರಾಮಣ್ಣ ಅಂತ ಬಂದು ಕರ್ಕೊಂಡು ಬಂದ್ರು. ನೀವು ಒಮ್ಮೆ ನಾವು ಈಗ ಹೇಳ್ತೇವೆ ಸೌಲಭ್ಯ ನೋಡ್ರಿ, ಒಮ್ಮೆ ಆಗ್ತಿತ್ತು ನೀವು ಪ್ರದಕ್ಷಿಣೆ ಬಂದಿನ ನೀನೇ ಬಂದು ಹಾಯ್ ಮಾಡಿದ್ವಿ, ನೀನೇ ಬಂದು ಪ್ರತ್ಯಕ್ಷ ನೋಡಿ ಅಂತಿರ್ತಾರೆ. ಒಮ್ಮೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅನ್ನೋದು ಏನಂದ್ರೆ ಯಾರೇ ಮಾತು, ಪ್ರತ್ಯಕ್ಷ ಕಂಡರು ಕೂಡ ಪ್ರಮಾಣಿಸಿ ನೋಡಬೇಕು. ಏಕೆಂದ್ರೆ ಇಲ್ಲಿ ಸಮಸ್ಯೆ ಇದೆ, ಪೂಜಾರಿ ರಾಮಣ್ಣನೇ ಬಂದು ನಮ್ಮ ಕೇದಾರಿಯನ್ನು ಕರೆದುಕೊಂಡು ಬಂದನು. ಆದರೆ ಆ ರಾಮಣ್ಣನ ರೂಪದಲ್ಲಿ ಬಂದವನು ಮನುಷ್ಯನಲ್ಲ. ಪೂಜಾರಿ ರಾಮಣ್ಣನೇ ಬಂದ್ರೆ ಬಂದು ಕರ್ಕೊಂಡ್ ಬಂದ್ರಿ, ಕೇದಾರಿಕಂತವ್ರು ಬಂದು ರಾಮಣ್ಣನ ರೂಪದಲ್ಲಿ ಬಂದು ಕರೆದವನು ಮನುಷ್ಯನಲ್ಲ, ಅದು ಪಿಶಾಚಿ ಇದ್ದಿತು. ಏನ್ರಿ ರೂಪ ರಾಮಣ್ಣನ ರೂಪದ ಕೇದಾರಿನ ಕರ್ಕೊಂಡಂತು. ಈಗ ನಮ್ಮ ವೀರಾಬಾಯಿಗೆ ಬಹಳ ತೊಂದರೆ, ವೀರಾಬಾಯಿ ಬಹಳ ತೊಂದರೆ ಇದ, ಬಹಳ ಕಷ್ಟ ಇದ, ಬಂದ ಕಾಪಾಡಪ್ಪ ಬಾ ನೀನು, ಈ ಬಂದ್ರೆ ಸರಿ ಇತ್ತು ಅಂತೇಳಿ ರಾತ್ರಿ ಸಮಯ ಹೋಗಿ ಕರ್ಕೊಂಡ್ ಬಂದ್ರಿ. ರೂಪೆಲ್ಲ ಒಂದೇ. ಆಮೇಲೆ ಕರ್ಕೊಂಡ್ಬಂದು ಮಲ್ಲಿಕಾರ್ಜುನ ದೇವರ ಕಟ್ಟಿ ಮೇಲೆ ಕೂಡಿಸಿ
ಅಲ್ಲಿಂದ ಇಲ್ಲ ಇಲ್ಲ ಅದು ಮತ್ತೆ ಕರ್ಕೊಂಡು ಹೋಗಿ ಹಳದೊಳಗೆ ಮುಗಿಸ್ಕೊಟ್ಬಿಡ್ತೀವಿ. ಹಳದೊಳಗೆ ಮುಗಿಸ್ಬಿಡ್ತೀರಿ, ಅಲ್ಲಿ ಹಳ ನೀರು ಭಾಳ ನೀರೊಳಗೆ ಮುಗಿಸ್ಕೊಟ್ಟು ಮಾಯಿ ಬಿಡ್ತದೆ. ಅಂದ್ರೆ ಒಮ್ಮೆ ಏನಂತಂದ್ರೆ ಪಿಶಾಚಿಗಳು ಬಂದು ಮನುಷ್ಯ ರೂಪದಲ್ಲಿ ಬಂದು ಏನಾದರೂ ಮಾಡಿದ್ರೆ ಏನಂತ ಕರೀತಾರೆ, ನೋಡ್ಲಿಕ್ಕೆ ಇವರೇ ಬಂದಿದ್ದಾರೆ. ಸತ್ಯ ಅನ್ನೋದು ಅವ್ರು ಹೇಳೋದು ಸತ್ಯ. ಆ ನಿಜವಾಯ್ತು ಘಟನೆ ಆಗೋದು ಬೇರೆ. ನಿಮ್ಮ ರೂಪದಲ್ಲಿ ಮನುಷ್ಯ ರೂಪದಲ್ಲಿ ಇನ್ನೊಂದು ಕಡೆ ಹೋಗಿ ಬೇರೆ ಇದ್ರೆ ಬರೋದು ಯಾರಿಲ್ಲ ನಿಮ್ಮ ಮೇಲೆ, ಆಗೋದು ಬೇರೆ. ಇದಕ್ಕೊಂದು ನಮ್ಮ ತಾಜಾ ಉದಾಹರಣೆ ಇತ್ತು, ಸಮೀಪದ ಒಂದು ಉದಾಹರಣೆ ಇತ್ತು. 2-3 ವರ್ಷ ಹಿಂದಿನ ಹುನ್ನೂರು ಬಂದಿರ್ಬೋದಿರ್ತದ ಅವ್ರಿಗೆ. ಹುನ್ನೂರೊಳಗ ಒಬ್ಬರು ಮಹಾದೇವ ಅಂತ ಹೇಳಿ, ಮಹಾದೇವಪ್ಪ ಅಂತ ಗಂಡ ಹೆಸರು ಬೇಡ, ಅಟ್ಟ ಇಲ್ಲದು. ಅಲ್ಲಿ ಕುಡಿತಾ ಇದ್ರಿ, ಬಹಳಷ್ಟು ಕುಡಿದು ಹಣ ಸಂಪಾದನೆ, ಹೆಂಡತಿ ಪಾಪ ದುಡಿದುಕೊಂಡು ಹೆಂಡತಿ ಮಕ್ಕಳು ದುಡಿದು ಕಷ್ಟಪಟ್ಟಿದ್ರು, ಕೆಲಸ ಮಾಡ್ಕೊಂಡು ಮನೆಗೆ ಬರಬೇಕು. ಇವನೊಂದು ಒತ್ತು ಗಾಡಿ ಮಾಡಿ ಅದ್ರೊಳಗೆ ಎಲ್ಲ 10 ರೂಪಾಯಿ ಕೊಡ್ತಿರ್ತಾವ. ಅವ್ರು ಏನ್ ಬೇಕಾದ ಸಾಮಾನು 10 ರೂಪಾಯಿ ಕೊಡ್ತಿರ್ತಾರೆ. ಈಗ ಸಾಗಿರ್ಬೋದು ಅಂತ ಸಾಮಾನು ಮಾಡ್ಕೊಂಡು ಒಂದು 1,000-1,500 ಇಟ್ಟು ಹಣ ಮಾಡ್ಕೊಂಡು ಮನೆಗೆ ಬರೋದ್ರಿ. ಅದು ಆ ಹಣ ತೊಗೊಂಡ್ಬಂದು ಆಗೋ ಥರ ಕುಡಿದು ಬಂದು ಮನೆ ಒಳಗೆ ಅವ್ರ ಸಂಸ್ಥೆ ಕೆಲಸ ಮಾಡಿ ಬಂದು ಸಾಕಾವ್ರಿ. ಹಚ್ಚಿ ಕಿರಿಕಿರಿ ಮಾಡೋದು ಕೂತ್ಬಿಡುದು. ಹಾಗಾಯ್ತು ಏನಾಯ್ತು ಅದಾಯ್ತು ರಾತ್ರಿ ಹೆಚ್ಚ ರಾತ್ರಿ ಬಂದ್ರೆ ಅವ್ರು ಹೆಣ್ಮಕ್ಳು ಸಾಕಾಗಿ ನುಗ್ಗಿಸ್ಬಿಟ್ಟರು. ಒಂದು ಕಣ್ಣು ಅಯ್ಯೋ ಹೇಳಿ ಮೂಲ್ಯಾಗ ಬಿತ್ಕೊಂಡಿದ್ದೀವಿ, ಪ್ರಸಾದ ಮಾಡ್ಕೊಂಡು ಅಲ್ಲೇನಪ್ಪ ಮತ್ತೆ ಹೇಳಿ ಈಗ ಹೇಳ್ಕೊಂಡು ಒಂದ್ಸಲ ಮಠ ಕರ್ಕೊಂಡು ಮುಂದಾಗ ನಾ ಹೇಳಿದೀವಿ ಮಹದೇವನ ನೀವು ಪರಮಾತ್ಮ ಹೆಸರು ಮಹಾದೇವತೆ ಈಗ ಮಾಡ್ತಕ್ಕಂಥದ್ದು ಇವಾಗೆಲ್ಲ ಬಿಟ್ಟು ಬಿಡ್ತದೆ. ಮೂರಪ್ಪ ಬಿಡ್ತದೆ ಅಪ್ಪ ಅವರು ಮತ್ತೆ ಕುಡಿಯತ್ತೆ ಮತ್ತೆ ಆ ಹೆಣ್ಮಕ್ಳಿಗೆಲ್ಲ ಸಾಕಾಗಿ ಮತ್ತೆ ತಂದ್ರು ಮತ್ತೆ ಬಿಡ್ತಾನೆ ಅಪ್ಪ ಮತ್ತೊಂದು ಮಾತಾಡಿ ಮತ್ತೆ ಕರ್ಕೊಂಡು ಮತ್ತೆ ಬಿಡ್ತಾನ ಮತ್ತದು ಮತ್ತೊಂದು ಕರ್ಕೊಂಡ್ರು. ನಾ ಹೇಳಿ ಮಹಾದೇವ ಈ ಸಲ 3 ಸಲ, 3ನೇ ಸಲ 4ನೇ ಸಲ 3ನೇ ಸಲಕ್ಕೆ ಗುರು ಕ್ಷಮಿಸೋದಿಲ್ಲ, 4ನೇ ಸಲ ಇರ್ಲಿಲ್ಲ ಅಂದ್ಬಿಟ್ಟಾರೆ. ನೀ ಒಂದು ವೇಳೆ ಬುದ್ಧಿ ಕಲೀಲಿಲ್ಲ ಅಂದ್ರೆ ನೀನು ಬುದ್ಧಿ ಕಲಿಸೋಂತ ವ್ಯವಸ್ಥೆ ಗುರು ಮಾಡ್ತಾರೆ, ಹುಷಾರಾಗಿ ಬರ್ತೀನಿ. 3ನೇ ಸಲ ಬಿಡ್ತಾನೆ ನೋಡಕ್ಕೆ ಮತ್ತೂ ಕುಡಿದ್ಬಿಡ್ರಿ, ಬಿಡ್ಲೇ ಇಲ್ಲ. ಆ ನಂತರ ಬುದ್ಧಿ ಕಲಿಸೋ ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಹೇಗಾಯ್ತಂದ್ರೆ ಪಾಪ ಬಹಳ ಬರಕಾಟಾಗಿದೆ ಸರಿ. ಆ ಮಹಾದೇವನಂತೆ ರೂಪ ಎಷ್ಟು ಹೇಳಿ ಕೇಳಿಲ್ಲರಿ, ಅದು ಕೇಳಿದ್ರೆ ಮಠಗಳೊಳಗೆ ಮನುಷ್ಯರು ಇರ್ತಾರೆ, ಈ ಜೊಂಡು ಇರ್ತಾರೆ, ಜಾಡ್ಗುಡ್ಡೆ ಇರ್ತಾರೆ, ಚೋಳು ಇರ್ತಾರೆ, ಹಾವು ಇರ್ತಾರೆ, ಅಲ್ಲಿ ಕೇಳಕ್ಕಲ್ರಿ. ಅದಂತೆ ನೀವು ನಮಸ್ಕಾರ ಮಾಡ್ತೀರಿ. ಬಂದು ವಿಶಾಂಶಗಳು ಬಂದಿದ್ದು ಅಂದ್ರೆ ಆ ಕಡೆ ನೋಡಕ್ ಹೋಗ್ಬೇಡ್ರಿ, ಯಾಕೆ ಸ್ವಲ್ಪ ಬಂದಿದ್ದು ಹೋಗ್ತದೆ. ಯಾವುದೊಂದು ಪಿಶಾಚಿ ನಾವು ಅಲ್ಲಿ ನಮಸ್ಕಾರ ಮಾಡಿ ಬಿಡ್ಕೊಂಡು ಕುಡಿಯೋದು ಹೇಳಿದಾಗ ಬಂದು ಒಂದು ಪಿಶಾಚಿ ನೋಡ್ಬಿಡ್ತದ ಬಡ್ದಾಗ. ಒಂದು 4 ಸಲ ನೋಡ್ಕೊಂಡ್ರಿ, 4 ಸಲ ಯಾವಾಗ ಬಿಟ್ಟಿಲ್ಲ ಆಗ ಪಿಶಾಚಿ ಮನುಷ್ಯಂತೆ ಮಾನ್ಯ ಮಾಡ್ತಾನೆ ವ್ಯವಸ್ಥೆ ಅಂತ ಹೇಳಿ ಪಿಶಾಚಿ ಬಿಡಿದ್ರಿ. ಹೋಗಿ ಅಲ್ಲಿ ಬಿಳಿಯವ್ರ ಮನೆ ಮನೆ ಇರುತ್ತೆ. ಆ ಬಿಳಿಯವ್ರ ಮನೆಗೆ ಏನ್ ಮಾಡ್ತಿದ್ರು, 200 ರೂಪಾಯಿ ಹೋಗ್ಬಿಟ್ಟಿದ್ರು ಪಿಶಾಚಿ. ಮಾದೇವ ರೂಪಾಯಿ ಮಾಡಿ ಬಂದ್ರೆ ಅಲ್ಲೊಂದು ಇಲ್ಲೊಂದು ಕಾಲು ಹೋಗಿ ಭಗವತಿ ಭಗವತಿ ಹೋಗ್ತೀರಿ ಬೆಳಕಿನ ಎದ್ದಿರಿ. ಅದು ಒಳಗೆ ಹೋಗಿ ಇಳ್ಕೊಂಡ ಈ ಅಲ್ಲೊಂದು ಊಟ ಇಲ್ಲೊಂದು ಊಟ ಕಾಲು ಪಿಶಾಚಿ ನಾವು ಊಟ ಬೇಕಾಗುತ್ತೆ ಸುಮ್ಮನೆ ತೇಟ ಅವನದ್ದು ಯಾವ್ದು ಅವನದ್ದು ವ್ಯವಹಾರ ಮಾಡೋದಲ್ಲ. ಹಾಗ ಮಾಡ್ಕೊಂಡು ಹೋಗಿ ಅಲ್ಲೇನು ಹಚ್ಚಿದ್ರ ಅಜ್ಜಿನ ಹೋಗಿ ಈ ಕೈ ಹಿಡಿದು ಜಗ್ಗಿ ಬಿಟ್ಟದ್ರಿ. ನೋಡಿ ಅಜ್ಜಿಗೆ ಆಗಿ ಅಯ್ಯೋ ಮಹಾದೇವ ಬಂದನ ನನ್ನ ಅವಮಾನ ಮಾಡ್ಲಿಕ್ಕೆ ಬಂದ ಕಾಸ್ತಿ ಸೀರಾಡ್ಬಿಟ್ಟಾರೆ. ಯಾವಾಗ ಸೀರೆ ಅರ್ಥ ನೀ ಬಾ ನಾ ಬಾ ಅವ್ರು ಬಂದು ದೇವ್ರು ಬಂದು
ಹೀಗಾಗಿಬಿಡ್ತೀರಿ ಅನ್ಕೊಂಡು ಮಹಾದೇವ್ ಹೋಗ್ಬಿಟ್ರಿ. ಮಹಾದೇವ್ ಇಲ್ಲಿ ಅದ್ರ ಓಡೋದು ಹೋಗ್ಬಿಡ್ತಲ್ರಿ. ಓಡ್ಕೋತ ಹೋದ ಕೂಡಲೇ ಓಡಿ ಹೋದ, ಎಲ್ಲಿ ಹೋದ, ಇತ್ತಾಗೋದ, ಅತ್ತಾಗೋದ ಎಲ್ಲಿ ಹೋದ ಮಹಾದೇವ್ರ ಮನೆಗೆ ಹೋಗೇ ಬಿಡ್ರಿ. ಹೋಗಿ ಮಹಾದೇವ್ ನೀವು ಮಹಾದೇವ್ ಹೋಗಿ ಎಲ್ಲರೂ ಹೋಗಿ ಕೈ ಹಿಡಿದು ಎಳ್ಕೊಂಡು ಬಂದ. ಬಂದು 2 3 5 ಮಹಾದೇವ್ ಹೊಡಿದ್ರು. ಎಲ್ಲರೂ ಹೊಡೆದ್ರು. ಕೈ ಸಾಲಿಲ್ಲ, ಜಾರ್ ಸಿಗಲಿಲ್ಲ, ಕೈ ನಿಲ್ಸಲ್ದೆ ಕಾಲು ಉಪಯೋಗಿಸೋದು. ಕೈ ಹೊಡಿದ್ರು, ಕಾಲಿಗೆ ಹೋದಿ ಅಲ್ಲ, ಎಲ್ಲ ಆಗ್ಬಿಡ್ತು. ಅಯ್ಯೋ ಘಾತವಾಯ್ತು, ಕಷ್ಟ ಆಯ್ತು, ತೊಂದರೆ ಆಯ್ತು. ಸಿದ್ದಲಿಂಗೇಶ್ವರಪ್ಪ ಅವರ ಮನೆ ಕುಡಿದು ಬಿಡ್ತು ಅಂತ ಹೇಳಿ 4ನೇ ಸಲ ಮಾತ್ರ ತಪ್ಪು ಮಾಡ್ಯಪ್ಪ ಅವ್ರ. ಅದು ಕ್ಷಮಾ ಮಾಡಿ, ಯಾವ ಅಪರಾಧ ಮಾಡಿಲ್ಲ, ಏನು ಮಾಡಿಲ್ಲ, ಕ್ಷಮಾ ಮಾಡಿ ಅಂತಂದ್ರೆ ಕ್ಷಮಾ ಪಟ್ಟ ತಕ್ಕ ಶಿಕ್ಷಣ ಆಗ್ಬಿಡ್ಲ, ಮತ್ತೆ ಹೋಗಲ್ಲ. ಆಗ ಬಡಿದ್ ಬಿಟ್ರಿ. ಆದ್ರೂ ಪೊಲೀಸ್ ಕಂಪ್ಲೇಂಟ್ ಮಾಡ್ಕೊಡ್ರಿ. ಪೊಲೀಸ್ ಕಂಪ್ಲೇಂಟ್ ಆಗಿಬಿಡ್ತು. ಇದೆಲ್ಲ ಮಾಡಿ ಅದು ಪಿಶಾಚಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಇವರು ಮಾಡ್ಯತ್ತ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ದಾಗ ಹಾಕಿ ಅವ್ರು ಸಾಕಾಗ್ತಾವ ಮಾಡೋದು ಎಲ್ಲ ಏನಾಗ್ಬಿಡ್ತಲ್ಲ ಆಗಿ ಇವತ್ತಿಲ್ಲ 7-11 ಆಗ್ತದೆ. 7-11 ಆಗಿಬಿಟ್ರಿ. 7-11 ಕೂಡ ಸೇರ್ರಿ 18 ಅಧ್ಯಾಯ ರಾಮಾಯಣ ಮಹಾಭಾರತ ನೋಡ್ರಿ 18 ದಿವಸ ಯುದ್ಧ ಆಗಿರೋದು. ಹಾಗಾಯ್ತು ಅಂದಾಗ 7-18 ಹಾಕಂದ್ರೆ ಹಾಗಾಗಿಬಿಡ್ತು. ತಿಳ್ಕೊಂಡು ಸಾಕಷ್ಟು ಬಡಿದ್ರು, ಹೊಡೆದ್ರು, ಅವಮಾನ ಮಂದಿಯೊಳಗ. ಇವನೇ ಹೀಗೆ ಮಾಡಿದ್ರೆ ಮಂದಿಯೊಳಗ ಪ್ರಚಾರ ಎಲ್ಲ ಆಯ್ತು. ಪಿಶಾಚ್ ಮಾಡ್ತೀವಿ ಯಾರು ಗೊತ್ತದ ಹೇಳಿ? ಯಾರು ಗೊತ್ತಿಲ್ಲ. ಪಿಶಾಚ ಬಂದಿರೋ ಸತ್ಯ ಹೇಳ್ತಾನೆ ಏನು ನಂಬರ್ ಕೇಳಿಸೋ ಸಾಹೇಬ್ರು ಅದ ಬೇಕೋ ಸರ್ವೆ ಬಿಡುದು ಏನದು ಮತ್ತ ಅಲ್ಲಿ ಬರಬಾರ್ದು ಬಂದ ಸಿಗತ್ತ ವ್ಯವಸ್ಥೆ ಸಿಗತ್ತ. ಆದ್ರೂ ಕರೆನ ಇದೆಂದೂ ಮುಟ್ಟಬಾರದು. ಕೊನೆಗೆ 7-11 ಹೋಗ್ಬಿಡ್ತ್ರಿ. ತೊಂದರೆ ಆಯ್ತು, ಜೈಲ್ಗೆ ಹಾಕಿದ್ರು, ತೊಗೊಂಬಂದು ಊರಾಗೆಲ್ಲ ಅಸಹ್ಯ ಆಯ್ತು, ಅವಮಾನ ಆಯ್ತು, ಎಲ್ಲ ಆಯ್ತು. ಕೊನೆಗೆ ಏನ್ ಹೇಳ್ತಾರೆ ಅಪ್ಪ ಅವ್ರ, ನಾ ಏನು ಮಾಡಿಲ್ಲಪ್ಪರ, ಊರೆಲ್ಲ ನನ್ನ ಹೆಸರು ಕ್ಯಾಟ್ ಮಾಡಿದ್ರು, ಎಲ್ಲ ಮಾಡಿದ್ರು, ಸತ್ಯವಾಗಿ ಹೋಗಿಲ್ಲಪ್ಪರ. ಹೌದು ಬಾನಿ ಹೋಗಿಲ್ಲ. ನೀನು ದೇವಿಗೆ ಸಹಿತ ನಿನ್ನ ವ್ಯವಸ್ಥೆ ಅಲ್ಲೇ ಬಿಡ್ತದ. ಅದಕ್ಕೂ ಸಹಿತ ನಿನ್ನ ಜೀವನ ಸಾಕಾಗಿ ಬಿಡ್ತು. ಈಗ ನಾನು ಹೀಗೆ ಬುದ್ಧಿ ಬರುದಿಲ್ಲ, ನಾಟಕ ಬುದ್ಧಿ ದೇವನ ಮಾಡ್ತದ, ಪಿಶಾಚಿ ಮಾಡ್ತಂದ್ರೆ ಮತ್ತೇನ್ ಓದೋದು? ಅದಕ್ಕೆ ಯಾವಾಗ ಮನುಷ್ಯರು ಹೇಳಿದ್ರ, ತಾಯಿ ತಂದೆ ಹೇಳಿದ್ರ, ಸನ್ಯಾಸಿ ಹೇಳಿದ್ರ, ಗುರುಗಳು ಹೇಳಿದ್ರ, ಶಿಕ್ಷಕರು ಹೇಳಿದ್ರ, ದೇವ್ರು ಹೇಳಿದ್ರ, ಯಾರು ಹೇಳಿದ್ರು ಯಾವಾಗ ಕೇಳೋದಿಲ್ಲ. ಆ ಕೇಳಿಸುವವ್ರು ಬೇರೆ ಬರ್ತಾರೆ, ಕೇಳಿಸುವವ್ರು ಬೇರೆ ಬರ್ತಾರೆ. ಅದಕ್ಕಾಗಿ ಎಲ್ಲರಿಗೂ ಮರಿಬೇಕು. ಸರ್ವ ಅಪ್ಪವ್ರ ನಮಸ್ಕಾರ ಮಾಡಿ ಯಾರ್ಯಾರು ಕೆಟ್ಟ ಗುಣ ಅದಾವ ನೋಡಿ ಆ ಗುಣಗಳನ್ನೆಲ್ಲ ಮೊದಲು ಬಿಟ್ಬಿಡ್ಬೇಕು. ಕೆಟ್ಟ ಗುಣಗಳು ದೇವಿಗೂ ಸಹಿತ ಬೇಜಾರ ಇದೆ. ಒಂದು ಮನೆಯೊಳಗ ಸೇರಿ ಬಿಡ್ತಿದ್ರು. ಕುಡಿದಂದ್ರೆ ಆ ಗೋಮಾತೆ ಹೋಗಿ ಹೆಂಡತಿನ ಬಿಡ್ತಿದ್ದ. ಗೋಮಾತೆ ಅವ್ರು ಬಿಡಿಸ್ಕೋಬೇಕು, ಅವ್ರ ಒಳಗೆ ಹೋಗ್ಬಿಡ್ತಿದ್ರು. ಹಾಯ್ತಿತ್ತು ಕುಡಿದು ಬಂದ್ರೆ ಸರ ಏನ್ ಮಾಡ್ತಿಲ್ಲ, ಕುಡಿದು ಬಂದಂದ್ರೆ ಹಾಯ್ತು ಹೋಗ್ತಿತ್ತು. ಕುಡಿದು ಬಂದ್ರೆ ಮನುಷ್ಯರಿಗೆ ಬೇಡ, ನಾಯಿಗಳಿಗೆ ಬೇಡ, ಕಾಗೆಗಳಿಗೆ ಬೇಡ, ಹಂದಿಗಳಿಗೆ ಬೇಡ, ಎಮ್ಮಿಗೆ ಬೇಡ, ಕೋಣಕ್ಕೆ ಬೇಡ, ಕತ್ತಿಗೂ ಬೇಡ, ಕುದುರೆ ಯಾರಿಗೂ ಬೇಡ ಅಂತ ಜೀವನ ಕುಡಿದ್ರೆ. ಎದಕ್ಕೂ ಬೇಡ ಅಂತ ಜೀವನ ಮಾಡಿದ್ರೆ ಮತ್ತೆ ಕೊನೆಗೆ ಏನ್ ಮಾಡ್ತಾರೆ ಹೇಳಿ ಗುರುಗಳು? ತಕ್ಷಣ ಬೀಸ್ತಾರೆ. ಅವು ಯಾರಿಗೆ ಕಾಣಿಸೋದಿಲ್ಲ. ಮತ್ತೇನಂದ್ರೆ ಜೈಲಿಗೆ ಹೋಗಿ ಬಿದ್ದು ಹೊಡೆಸ್ಕೊಂಡು ಸಿಕ್ಕಾದಾಗಿ ಬಂದಪ್ಪ ಒಂದಪ್ಪತ್ತು ಏಕ ಬಿದ್ದಪ್ಪರ ನನ್ನ ಜೀವನ ಇಲ್ಲೆಂದು ಕುಡಿದಿಲ್ಲ ಅಪ್ಪವ್ರ, ಇದು ಬೇಕಾಗಿತ್ತೆ. ಅದಕ್ಕೆ ನೀವೇನ್ ಮಾಡ್ರಿ, ಯಾರ್ಯಾರು ಕುಡಿಯೋರು ಬಂದಿದ್ರು ಅಂದ್ರೆ ಸ್ವಲ್ಪ ಧ್ಯಾನ ಬಿಡ್ಬೋರಿ. ಹೆಣ್ಮಕ್ಳು ಅಂತ ಮತ್ತೆ ಹೇಳ್ತಿರ್ತಾರ, ನೀವು ಶೋಷೆ ಮಾಡ್ಕೊಂಡು ಹೋಗಿ ಅಪ್ಪವ್ರು ಏನಾಗ್ಬಿಡ್ತಿರ್ತವ್ರೆ. ಇದು ನಮ್ಮ ಮನೆಗೆ ಹೋಗಿ ಅವ್ರು ಹೋಗಿ ಹೇಳಿ ಕೊಡೋದಾಗ ಅಂತ ಕೇಳ್ಬೇಡ್ರಿ. ಗುರು ಹೇಳ್ತಾರೆ, ಗುರು ಶ್ರವಣ ಮಾಡಿ ಯಾರು ಕೂಡ ಏನ್ ಮಾಡೋದು, ವ್ಯಸನಗಳನ್ನ ಮಾಡಬಾರ್ದು. ವ್ಯಸನ ಭಾಳ ತೊಂದರೆ ಮಾಡ್ತಾವ, ಕಷ್ಟ ಉಂಟು ಮಾಡ್ತಾವ. ಹಾಗಾಗಿ ನನ್ನ ಮನುಷ್ಯರ ಹಾಳಾಗ್ತಾರ, ಮಾಡಬಾರ್ದು. ಕೊನೆಗೆ ಬಡಿವರೆ ಹಾಗೆ ಸಾಗಿ ಬಂದು ದೂರ ಬಂದೀವಿ.
ನಾವಿಲ್ಲಿ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ಮಹಾರಾಷ್ಟ್ರಕ್ಕೆ ಹೋಗಿ ಅಪೋಲ ಸನ್ನಿಧಿಗೆ ಹೋಗಿ ಅವ್ರು ಹೇಳ್ತಾರೆ ಎಲ್ಲಿ ವಿಷಯ ಅಂದ್ರೆ ಉಮ್ರಾಣಿ ಹೋಗಿ ವಿಷಯ. ಉಮ್ರಾಣಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳಿದ. ಆ ದೇವಸ್ಥಾನದ ಕಟ್ಟೆ ಮೇಲೆ ಅವ್ನು ಕೂಡಿಸಿ ಯಾರಂದ್ರೆ ಯಾವ ರೂಪಾಯಿ ಹೋಗಿತ್ತು? ರಾಮಣ್ಣ ಪೂಜಾರಿ ರಾಮಣ್ಣನ ರೂಪಾಯಿ ಹೋಗಿ ಕೇದಾರಿ ಅಂತಕ್ಕಂಥವ್ನು ಕರ್ಕೊಂಡು ಬಂದೇ ಬಿಡ್ತಾರೆ. ಅಲ್ಲಿ ಕೂಡಿಸಿ ಮತ್ತೆ ಆಳ್ಗಾಳ ಮುಗಿಸ್ಕೊಂಡ್ಬಿಡ್ತು. ಪಿಶಾಚಿ ಹೀಗಿರ್ತವ. ಅದಕ್ಕಾಗಿ ಪಿಶಾಚಿ ಕೈಗಳಿಗೆ ಸಿಗದೆ ಗೋಳ ಸ್ಮರಣೆ ಮಾಡಿ ದೇವ್ರ ಸ್ಮರಣೆ ಮಾಡಿ ಆನಂದ ತಂದು ಕೂಡ ಬಳಸಿರ್ತದ. ಅವಾಗ ಹೇಳ್ತಾರಪ್ಪ ಹೀಗಾಯ್ತರಪ್ಪ ಅದು ಪಿಶಾಚಿ ಕಲಿ ಬಿಡ್ತು ನೀರೊಳಗೆ. ಹೀಗೆ ಆನಂತರ ಧ್ವನಿನೂ ಹೌದ್ರಿ. ಧ್ವನಿನೂ ರಾಮಣ್ಣನ ಧ್ವನಿನ. ಧ್ವನಿ ಬೇರೆ ಇಲ್ಲ, ರೂಪ ಬೇರೆ ಇಲ್ಲ, ಎಲ್ಲ ಹಾಕೊಂಡು ಕರ್ಕೊಂಬಂತು. ಆ ಬಳಿಕ ಗುರುವಿ ಬಂದು ನಮಸ್ಕಾರ ಮಾಡಿ ಪರ ದಯಮಾಡಿ ತಾವು ಬಂದು ಭದ್ರತಾ ಸ್ಥಿತಿಯಲ್ಲಿ ಪರ ಎಲ್ಲ ಓದೋದ ಶ್ವಾಸೋತ್ಸ ಸಹಿತ ಆಗ್ತಾ ಇಲ್ಲ, ಬಹಳ ತ್ರಾಸ ಇದೆ, ಬಂದ ಆಶೀರ್ವಾದ ಮಾಡಿದ್ದಾರೆ ಪರಕ್ಕೆ ಅಪ್ಪ ಅವ್ರನ್ನ ಕೂತು ಪ್ರಾರ್ಥನೆ ಮಾಡ್ತಾರೆ. ಆಗ ಅಪ್ಪವರು ಕೈಲಿ ಹೋಗ್ತಾರೆ. ಕೈಲಿ ಬಂದಲ್ಲ ಅವ್ರ ಜೊತೆ ಹೋಗ್ತಾರ. ಏನದ ಇದು ಕೂಡ ರಾತ್ರಿ ಏನಂತೇವೆ ರಾತ್ರಿ ಅದು ಅಲ್ಲಿ ಹೋಗಿ ಅಲ್ಲಿ ಅವರು ಅವನ ರಾಮಣ್ಣ ಇದ್ದಲ್ಲ ಅವರ ಮನೆ ಸಿಗ್ತದೆ, ಹಳ್ಳದಾಚಿ ಮನೆ ಅದ. ಅಲ್ಲಿಂದ ಬರಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು, ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ. ಅಲ್ಲಿ ಒಂದು ಲಾಟನ್ ತೆಗೆದುಕೊಂಡ್ರೆ ಲಾಟನ್ ಈಗ ಕಿಲೋಮೀಟರ್ ತೆಗೆದುಕೊಂಡಿದ್ರೆ ಈಗ ಆ ಪಿಶಾಚಿ ನೋಡ್ಬೋದ್ರಿ. ಅಪ್ಪ ಅವ್ರು ಕರ್ಕೊಂಡ್ಬಂದ್ರು, ಇನ್ನೇನ್ ಮಾಡ್ಬೇಕು, ಅಪ್ಪ ಅವ್ರು ನನ್ನ ಕಡೆ ಬರಬಾರ್ದಲ್ಲ ಅಂತ ವಿಚಾರ ಮಾಡಿ ಅದೇನ್ ಮಾಡಿದ, ಆ ಯಾರು ಅಲ್ಲಿ ಬ್ಯಾಟ್ರಿ ಹಿಡಿದಾರೆ ಲಾಟನ್. ಆಗ ಲಾಟನ್ ತಗೊಂಡು ಮುಂದೆ ಇದು ಲಾಟನ್ ಮಾರ್ಗದ ಅವ್ರ ಕೈ ಲಾಟನ್ ಅಂತೈತಿ. ಆಗ ಆ ಲಾಟನ ಅವ್ನು ತೊಗೊಂಡು ಮುಂದೆ ನೋಡಿ ಅವ್ನ ಕೈ ಒಳಗೆ ಲಾಟನ ಬಡದು ಕೇಳುತ್ತೆ ವಿಶೇಷ. ಅಪ್ಪ ಅವ್ರಿಗೆ ಬಂದು ಮತ್ತೆ ಕಟ್ಟಿ ಕೊಡ್ತಾರೆ, ಅವ್ರು ಬೋಧನೆ ಬೇಡ ಆಗ್ತದೆ, ಕತ್ಲಾಗಿ ಬರ್ತಾರ. ಈ ವಿಚಾರ ಬಡ ಲಾಟನ್ ಕೇಳಿದ್ರು. ಲಾಟನ ಕೇಳಿದ ಕೂಡಲೇ ಅಪ್ಪ ಅವರು ಅಲ್ಲೇ ಆ ರಾಮಣ್ಣ ಕೈ ಅವ್ರ ಮನೆ ಸುಳಿದ್ರಿ. ಏ ರಾಮಣ್ಣ ಇಲ್ಲೇ ಲಾಟನ ನಮ್ಮ ಮಾಡ್ತಿರ್ತಾರೆ, ಬಾಯಿಲೆ ಲಾಟ ಹಚ್ಕೊಡಿ ಬಾ ಕಡ್ಡಿ ತೆಗೆದು ಅಂತ ಹೇಳಿ ಕರೀತಾರೆ. ಅಲ್ಲಿ ಹೋಗಿ ಆಗಲೇ ಹೇಳ್ತಾರ, ತಮ್ಮ ರಾತ್ರಿ ಹೂ ಕೊಡಬಾರ್ದು. ಮನೆಗೆ ಹೇಳ್ಬೋದು, ಹೂ ಕೊಡಬಾರ್ದು, ರಾತ್ರಿ ಕಲಿತಾವ, ಹೂ ಕೊಟ್ರ ಬಂದ ಬಿಡ್ತಾವ. ತಮ್ಮ ಅಪ್ಪವರಲ್ಲ, ಮೊನ್ನೆ ರಾಮಣ್ಣ ರೂಪಾಯಿ ಬಂದು ಕದೋತಿಲ್ಲ, ನೀನು ರೂಪಾಯಿ ಹೋಗಿ ನಿಂದ ಅಪ್ಪ ಅವ್ರು ರೂಪಾಯಿ ಬಂದಕ್ಕಲ್ಲ ಅವ್ರು ಬೇಡ ಧ್ವನಿ ಅಪ್ಪ ಅವ್ರು ನೋಡ ತಿರುಗಿ ಅಪ್ಪ ಅವ್ರಿಗೆ ಧ್ವನಿ ಮಾಡಿತದ. ಹೋಗ್ಬೇಡಪ್ಪ ಕತ್ಲಾಗ ಅವ್ರ ಮಗನ ಅವೇನಾದ್ರು ಭಾಳ ಜೋದ್ರ ಏನಾದ್ರು ಮಾಡಿದ್ರ ಮಗ ಧೈರ್ಯ ಮಾಡಿ ಪಿಶಾಚಿಗೆ ಗುರುಳ ರೂಪ ಆಗ್ಬೇಕು. ಎಷ್ಟು ಖುಷಿ ಅಲ್ಲ, ಮನುಷ್ಯ ರೂಪ ಆಗ್ಬೋದಪ್ಪ, ಗುರುಳ ರೂಪ ನಿಮ್ಗೆ ಗೊತ್ತಾಗಲ್ಲ ಏನು ಅಂತ ಅಂದ. ಕೈಯಾಗ ಕಟ್ಟಿ ತಗೊಂಡು ಮತ್ತೊಂದು ಆಟ ಅನ್ಸ್ಕೊಂಡು ಆಟ ಅಪ್ಪ ಅವ್ರ ಸರಿ ಬರ್ತಾರೆ. ಹೋಗ್ಕೊಡ್ಬೇಕಮ್ಮ ಹೋಗ್ಕೊಡ್ಬೇಡ ಅದು ಆತನ ತಾಯಿ ಮಾತನ್ನು ಕೇಳಿ ಬಂದು ಆಟವನ್ನು ಹಚ್ಕೊಂಡು ಬಂದು ಅಲ್ಲಿ ಕಟ್ಟಿಗೆ ಬಂದ ಅಪ್ಪ ಅವ್ರ ಬಂದು ವಿಶ್ರಾಂತಿ ತೋತಾನ. ಅಲ್ಲಿ ಬರುವಾಗ ಮತ್ತೆ ವಿಚಾರಕ್ಕೆ ಆಟವನ್ನು ಬಡಿದು ಹಾರಿಸಿತು. ತದನಂತರ ಆಟವನ್ನ ಮಾಲ್ಗಾರ ಮಾರುತಿ ಅಂತಕ್ಕಂಥ ಬಂದ ಮತ್ತೆ ಹಾಕ್ಸ್ತಾರ್ರಿ. ಮಾಲ್ಗಾರ ಮಾರುತಿ ಅಂತಕ್ಕಂಥ ಬಂದ
ಏನ್ ಮಾಡಿದ್ರು ಮತ್ತೆ ಅವ್ನು ಕಡ್ಡಿ ಪೆಟ್ಟಿತೀವಿ ಬಂದು ಹಚ್ಚಿದ್ರು. ಇವ್ರು ಮತ್ತೆ ಅಪ್ಪವರಲ್ಲಿ ಕರ್ಕೊಂಡ್ರ ಇವ್ರ ಕಾರಣ ಅದು ತಂದ ಬಹಳ ಸಿಟ್ಟು ಅನಿಸ್ಬಿಡ್ತದೆ. ಹೇಗಿರಿ ಪಿಶಾಚಿ ಯಾವಾಗ ಕಡ್ಡಿ ಲಾಟ ಹಚ್ಚಿದ್ರೆ ಲಾಟನ ಹಚ್ಚಿದ ನಂತರ ಆ ಲಾಟ ಹಚ್ಕೊಂಡು ಇಟಾಬಾಯಿ ಅಂತಂಥವ್ರು ಅವ್ರ ಮನೆಗೆ ಹೋದ್ರು. ಅಲ್ಲಿ ಎರಡನ್ನ ಮಾತುಕತೆಗಳಲ್ಲಿ ಅದೇನು ಮೀರಾಗೈತಿಲ್ಲ ಅವ್ರು ಬಿಟ್ಟು ಆ ಪಿಶಾಚಿ ಏನ್ ಮಾಡ್ತಂದ್ರ ಈ ಆ ಪುರುಷರಲ್ಲಿ ಮಾರುತಿ ಅಂತಕ್ಕಂಥ ಲಾಟ ಹಚ್ಕೊಡ್ಲ ಅವ್ರ ಮನೆಯೊಳಗೆ ಪ್ರವೇಶ ಮಾಡಿಬಿಡ್ತೀವಿ. ಅಪ್ಪ ಅವ್ರ ಮನೆ ಕರ್ಕೊಂಡು ಒಂದು ನಾನು ಬಿಟ್ಟು ಹೋದಾಯ್ತು ಮಾತುಕೊಂಡ್ರೆ ಅವ್ರ ಮನೆಯೊಳಗೆ ಪ್ರವೇಶ ಮಾಡಿ 2 ದಿವಸ ಹಾಗೆ ಮಾತಲ್ಲ ಕತೆ ಎಲ್ಲ ಹಾಗೇ ಮಾಡ್ಕೊಂಡ್ಬಿಟ್ಟ. ಅವ್ರು ಬಂದು ಹೇಳಿದ್ರು, ಅಪ್ಪವ್ರ ಬಂದ್ರಿ ಇಲ್ಲಿ ಬಿಟ್ಟು ಹೋಗ್ಬಿಡ್ತು ಸರಿ ಹತ್ರ ಅಪ್ಪವ್ರ ಮತ್ತೆ ತಾವು ಸ್ವಲ್ಪ ದಯಮಾಡ್ಸೋದು ಬರ್ಬೇಕ್ರಿ ಅಪ್ಪ ಮತ್ತೆ ಕರೆ ಬಂದ್ರೆ ಅಪ್ಪ ಬಂದು ಕಳಿಸಿದ್ರು. ಮತ್ತೆ ಅಲ್ಲಿ ಬಂದು ಅಪ್ಪವ್ರ ಕರೆ ಬರ್ತಾರ ಬಂದು ಹೇಳ್ತಾರ, ಅಪ್ಪವ್ರ ಅಲ್ಲಿ ಮಾಗಾರ ಮಾರುತಿ ಏನು ನಾಟಕ ತುಂಬಿದ್ರೆ ಹಚ್ಕೊಟ್ಟ ಅವನ ಪ್ರವೇಶ ಮಾಡಿದ್ರಪ್ಪ ಒಂದು ಸ್ವಲ್ಪ ಕೂಡ ಅಲ್ಲಾಡಲಿಗೂ ಕೂಡ ಅವಕಾಶ ಇಲ್ಲ. ಹಾಳು ಮಾಡ್ಕೊಂಡ ಶ್ವಾಸೋಶ್ವಾಸ ಕೊಡತಿ ಕೂತ್ಕೊಂತ ಕಠಿಣ ಆಗಿದೆ, ಭಾಳ ತೊಂದರೆ ಇದೆ, ರಕ್ಷಣಾ ಮಾಡ್ಬಿಟ್ಟಪ್ಪ ಅವ್ರ ಅಂತೇಳಿ ಕೇಳ್ತಾರೆ ಬಂದು. ಅದಕ್ಕೆ ಸದ್ರು ಆಯ್ತು ಕೂಡ ತೆರತಾರೆ. 2 ದಿನಗಳಿಂದ ಶವ ತಗೊಂಡ್ರಿ, ಶವ ಇದ್ದಿತ್ತು ಅಲ್ಲಿದ್ದವ್ರು ಅವೇನು ಮಾಡ್ತಾ ಅಷ್ಟು ಹಾಗೆ ಮುಗಿಯೋಣ. ಸದ್ರು ಬಳಿ ಹೇಳಿದ್ರು, ಸದ್ರು ತಮ್ಮ ಬಳಿ ತಂದಿದ್ರು. ಆ ಬಳಿಕ ಅಲ್ಲಿ ಅವನ ಅಲ್ಲಿ ನೆನೆ ಕರ್ಕೊಂಡ್ಬರ್ತಾರೆ, ಇಲ್ಲಿ ಮಡೆಗೆ ತೊಗೊಂಡ್ಬರ್ತಾರೆ. ತೊಗೊಂಡ್ಬಂದ್ರ ಮಡೆಗೆ ತೊಗೊಂಡ್ಬಂದ್ರ ಗುರುಗಳ ಪಿಶಾಚಿ ಕುರಿತು ಹೇಳ್ತಾರೆ. ಆ ಪಿಶಾಚಿ ಕುರಿತು, ಪಿಶಾಚಿ ನೀನು ಮನುಷ್ಯನಾಗಿರೋ ಏನಿಲ್ಲ, ಅನೇಕ ಹೀನ ಕರ್ಮಗಳನ್ನು ಮಾಡಿದ್ದೀವಿ. ಈ ಪಿಶಾಚಿ ಜನ್ಮ ಬರೋದಕ್ಕೆ ಏನು ಕಾರಣ ಅಂದ್ರೆ ಅನೇಕ ಹೀನ ಕರ್ಮಗಳನ್ನು ಮಾಡುವ ಮೂಲಕ ಈ ಪಿಶಾಚಿ ಜನ್ಮ ಪ್ರಾಪ್ತ. ಒಮ್ಮೆ ಆತ್ಮಹತ್ಯೆ ಮಾಡ್ಕೊಂಡು ಒಮ್ಮೆ ಆತ್ಮಹತ್ಯೆ ಮಾಡ್ಕೊಡ್ತಾರೆ, ಏನೋ ಕಟ್ಟಾಗಿ ಇನ್ನು ಬದುಕಬಾರ್ದು ಆತ್ಮಹತ್ಯೆ ಮಾಡ್ಬೋದು ಅಂಥವ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರಿಂದ ಪಿಶಾಚಿ ಜನ್ಮ ಪ್ರಾಪ್ತ ಆಯ್ತು. ಆತ್ಮಹತ್ಯೆ ಮಾಡ್ಕೋಬಾರ್ದು. ಏಕೆಂದ್ರೆ ಭಗವಂತ ಒಂದು ದೇವರು ಕೊಡ್ತಾರೆ, ದೇವರು ಕೊಡ್ತಾರೆ ಮೋಕ್ಷ ಪಡೀಲಿಕ್ಕೆ. ಸಂಸಾರ ಇದ್ದುಕೊಂಡು ಪರಮಾತ್ಮ ಸಾಧಿಸಿ ಮೋಕ್ಷ ಪಡೀಲಿ ಅಂತಕೊಂಡ್ರೆ ಮಾನವ ದೇವರು ಕೊಡ್ತಾರೆ. 84 ಲಕ್ಷ ಯೋಜನೆಗಳಲ್ಲಿ ಮಾನವ ಜನ್ಮವು ಸರ್ವಶ್ರೇಷ್ಠ ಅಂತ ಪಡೆದುಕೊಂಡು ಉದ್ಧಾರ ಆಗಲಿ ಅಂತ ಏನ್ ಮಾಡ್ತಾರೆ, ಮಾನವ ಜನ್ಮ ಕೊಟ್ಟಿರ್ತಾರೆ. ಆದ್ರೆ ಅಂತ ಮಾನವ ಜನ್ಮನ ಈಗ ಅದನ್ನ ನಾಶ ಮಾಡಿದ ಮಾನವ ಜನ್ಮ ಕೆಡಿಸ್ಬಿಟ್ಟಾಗ್ತದೆ. ನೇಣು ಹಾಕೊಂಡು ಅಥವಾ ವಿಷ ಕೊಡೋದು, ಕರೆಂಟ್ ಕೊಡೋದು ಸತ್ತ ಬಿಡ್ತದೆ. ಆಗ ದೇವರು ಆತ್ಮಹತ್ಯಾ ದೋಷ ಅಂತಕ್ಕಂಥದ್ದನ್ನು ಮಾಡಿದ ಮೂಲಕವಾಗಿ ಆತ್ಮಹತ್ಯೆ ಮಾಡಿಕೊಂಡೋಸ್ಕರವಾಗಿ ನಾನು ಕೊಟ್ಟಿರ್ತಕ್ಕಂಥ ದೇವರನ್ನು ನಾಶ ಮಾಡಿಕೊಂಡೋಸ್ಕರವಾಗಿ ಆ ಇನ್ನೊಂದು ದೇವರಿಗೆ ಕೊಡೋದು ಅಲ್ಲಿ ಪ್ರಯತ್ನ ನೀ ಹಾಗೆ ಇರಬೇಕಂತ ಶಿಕ್ಷೆ ಕೊಡ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ಏನಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಾಗಾಯ್ತು ಅಥವಾ ದೇಹ ತ್ಯಾಗ ಮಾಡಿರ್ತಕ್ಕಂಥ ಆಯ್ತು. ಅವರೆಲ್ಲ ಮೊದಲ ಯಾವ ಕಡೆ ಅಂದ್ರೆ ಇಲ್ಲಿ ದಕ್ಷಿಣ ದಿಕ್ಕಿ ಹೋಗ್ತಾರೆ ದೇಹ ತ್ಯಾಗ ಮಾಡಿದವರು. ಯಮಲೋಕ ಹೇಳೋದು ದಕ್ಷಿಣ ದಿಕ್ಕಿಗೆ ಹೇಳೋದು. ಯಾವ ಕಡೆ ಅದ್ರಿ ನಿಮ್ ಗುರುತಾಗಂದ್ರೆ ಇದಕ್ಕ ನಿಮ್ಮ ಎತ್ತರು ಮೊದಲು ಕೆಲಸ ಮಾಡ್ತಾರೆ, ಈ ಕಡೆ ಮುಖಾಮ ನಿಲ್ಲಿಸ್ತೀರಿ, ಎತ್ತರನ್ನ ನಿಲ್ಲಿಸೋದು. ಏಕೆಂದ್ರೆ ಅದು ರಾಕ್ಷಸ ದಿಕ್ಕು ಕೂಡ ಅಂತಾರೆ. ಅಲ್ಲಿ ಹಾಗೆ ಯಮಲೋಕ ಕೂಡ ಆ ದಿಕ್ಕಿಗೆ ಅಲ್ಲಿ ಕರ್ಕೊಂಡು ಹೋಗೋದು. ದೇಹ ತ್ಯಾಗ ಮಾಡಿದವ್ರನ್ನ ಏನ್ ಮಾಡ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಂದು ಯಮದೂತರು ಬಂದು ಕೊರಗೆ ಹಗ್ಗ ಹಾಕಿ ಎಳೆದುಕೊಂಡು ಈ ದೇಹವನ್ನ ಬಿಟ್ಕೊಂಡು ಹೋಗೋದ್ರೆ ಬಹಳ ಕಠಿಣ ಆಗ್ತದೆ, ಬೇಗನೆ ಬಿಡುದಿಲ್ಲ. ಟುಕು ಅಂದಿರ್ತಾರಪ್ಪ, ಹಣವಂತ ಪೂಜೆ ಅನ್ಕೊಂತಾಗಿದೆ, ನಂತರ ಹೋದ್ರ ಪಾಡ ಪೂಜೆ ಮಾಡಬಾರ್ದು, ಹೋಗಿ ಹೋದ್ರ ಪಾಡ ಮತ್ತ ಇಲ್ಲ ಅವ್ರ ಮೊಮ್ಮಗ ಬರ್ಬೇಕಂತ. ಮೊಮ್ಮಗ ಯಾವ ಬೆಂಗಳೂರ ಯಾವ ಗೊತ್ತಾಗಲಿ ಬರ್ಬೇಕಾದ್ರೆ 8 ತಾಸು ಇರ್ಬೇಕು. ಸೊ ಮಾಡಿಬಿಡುತ್ತಪ್ಪ ಎಲ್ಲರೂ ಕೂಡ ನಡಿ ಹೋಗಿ ನಡ್ಕೊಂಡು ಬರ್ತಾರೆ. ಆಗ ಬಂದು ವಿಚಾರ ಮಾಡ್ತಾರೆ ಹೋಗ್ಬೇಕಾಗುತ್ತೆ. ಇನ್ನು
ಮೊಮ್ಮಗ ಬಂದ ಕೇಳ್ತದೆ ಬಂದಿರೋ ದಾರಿ ನೋಡ್ತಾರೆ ಮನೆಗೆ ಬಲಿಗೆ ಬರ್ಕೊತ ಹೋಗ್ತಾನೆ. ಅದ ದೇಹ ತ್ಯಾಗದ ವೇಳೆಗಳು ಏನು ನೆನೆಯುವಂತಾಗುವನಾಗಿ ಯೋಗಿಯೇ ನಿಜ ದಕ್ಷರಬೇಕು ಅಂತ ಹೇಳ್ತಾರೆ. ದೇಹ ತ್ಯಾಗ ಮಾಡುವಾಗ ಏನನ್ನು ನೆನೆಸ್ಕೊಂಡು ಯಾರನ್ನು ನೆನೆಸ್ಕೊಂಡು ದೇಹ ತ್ಯಾಗ ಮಾಡ್ತಾವ ಅಂತ ಜನ್ಮಗಳು ಮನುಷ್ಯನಿಗೆ ಬರ್ತಾವ. ಆದ್ರಿಂದ ಪಿಶಾಚಿ ಆಗ್ಬಾರ್ದಂದ್ರೆ ನಮ್ಗೆ ಮೋಕ್ಷ ಪ್ರಾಪ್ತಿ ಆಗ್ಬೇಕಾದ್ರೆ ಯಾರನ್ನು ನೆನೆಸ್ಕೊಂಡು ದೇಹ ತ್ಯಾಗ ಅಂತ ಜನ್ಮ ಬರ್ತಾವಕ್ಕೋಸ್ಕರವಾಗಿ ಅಂತ ಜನ್ಮ ಬರಬಾರ್ದಂದ್ರೆ ಗುರು ಸ್ಮರಣೆ ಮಾಡಿ ದೇವರ ಸ್ಮರಣೆ ಮಾಡಿ ಮೋಕ್ಷ ಪಡೆಯುವುದು. ದೇಹ ತ್ಯಾಗ ಮಾಡ್ತಕ್ಕಂಥದ್ದು, ದೇಹ ತ್ಯಾಗ ಮಾಡೋದು ವಿಜ್ಞಾನ, ಇದು ವಿಶೇಷ ಜ್ಞಾನ. ಗುರು ಸ್ಮರಣೆ ದೇವರ ಸ್ಮರಣೆ ಮಾಡ್ತಕ್ಕಂಥ ಇದ್ರೆ ವಿಶೇಷ ಬರುದಿಲ್ಲ. ಮೊಮ್ಮಗ ನೆನೆಸ್ಕೊಂಡು ಮೊನ್ನೆ ತಂದಿದ್ದೇನೆ ನಾನು ಅಂತ ಸುರಂಗಿತ್ತದ ಅದರ ಹಾಲು ಕೂಡ ಕಾಯಿಸಿದ್ದಾರೆ, ಇನ್ನೇನು ಕುಡಿದು ಹೋಗ್ಬೇಕು. ಯಮರಾಜ ಸ್ವಲ್ಪ ತಡೀಪ ಅಂದ್ರೆ ಯಮರಾಜ ನಿಮ್ಮ ಮಾವ ಆಗ್ಬೇಕು, ಹಳೆ ಆಗ್ಬೇಕು, ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಹೇಳ್ತಾರೆ. ಕಾರಣ ದೂದವರು ಕಾರ್ ಕಡೆ ನೆಡುವಾಗ ತಾಳಿಂದರೆ ತಾಳುವರೆ ದಾಳಿ ಬರುವ ಮುನ್ನ ಧರ್ಮ ಗಳಿಸಿರು ಹಾಳು ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ ಮಾನವ ಜನ್ಮ ದೊಡ್ಡದ ಉತ್ಸವಗಳಿಗ ಹಾನಿ ಮಾಡೋದು ಬೇಡಿ ಅಂತ. ಮಾನವ ಜನ್ಮಕ್ಕಂತ ಸಹಿತ ಇದನ್ನ ಹಾನಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಮದೂತರು ಬಂದು ಕಾರ್ ಬಿಡಿದು ಎಳ್ಕೊಂಡು ಹೋಗ್ತಂತ ಸಮಯ ದರದಾರ ಅಂತ ನೀವು ಸತ್ತನಾಯ ಹೋಯ್ತಂದ್ರೆ ಹೆಂಗ್ ಹೋಯ್ತಾರೆ? ಸತ್ತನಾಯ ಕಾರ್ಯ ಮಾಡ್ತಾರೆ, ಹಾಗಾಗಿ ಎಳ್ಕೊಂಡು ಹೋಗ್ತಾರೆ. ಹಾಗ ಎಳ್ಕೊಂಡು ಪಾಪಿಗಳನ್ನ ಹಾಗೆ ಎಳ್ಕೊಂಡು ಹೋಗ್ತಂತಾರ ಹಂಗ ಕಟ್ಟಿ ಹೋಗಿ ಏನ್ಮಾಡ್ತಾರೆ, ಲೆಕ್ಕಪತ್ರ ಮಾಡ್ತಾರೆ. ಎಲ್ಲಿ ಯಮದಲ್ಲಿ ಹೋಗಿ ಯಮಧರ್ಮ ಮುಂದೆ ನಿಲ್ಲಿಸಿ ಚಿತ್ರಗುಪ್ತರು ಅಂತ ಹೇಳಿದಲ್ಲಿ ಚಿತ್ರಗುಪ್ತರು ಲೆಕ್ಕಪತ್ರ ಮಾಡೋರು. ಚಿತ್ರ ಅಂದ್ರ ಕಣ್ಣಿನೊಳಗೆ ಇಟ್ಕೊಂಡು ಸಿಸಿ ಕ್ಯಾಮ್ರಾ ಬಂದ ನೋಡಿಲ್ಲ ಈ ಬದಲ್ಲ. ಈ ಸಿಸಿ ಕ್ಯಾಮ್ರಾ ದೇವ್ರ ಕಣ್ಣೊಳಗೆ ಕುಡಿಸಿರ್ತಾರೆ. ಕಣ್ಣೊಳಗೆ ಇಟ್ಕೊಂಡು ನಾವೇನು ಏನ್ ನೋಡ್ತೀವಿ ನೋಡಿ, ಕೆಟ್ಟದನ್ನು ಒಳ್ಳೆಯದನ್ನು ಅಥವಾ ಯಾರು ತೊಂದರೆ ಮಾಡೋದು ಏನ್ ಮಾಡ್ತೀವಿ ಎಲ್ಲವನ್ನ ಈಗ ಅದು ಏನ್ ನೋಡ್ತ ಅದೆಲ್ಲವನ್ನ ರೆಕಾರ್ಡಿಂಗ್ ಮಾಡ್ತಾರೆ ಕಣ್ಣೊಳಗೆ. ಇದಕ್ಕೆ ಚಿತ್ರ ಅಂತ. ಇದ್ರ ಲೆಕ್ಕಪತ್ರ ಮಾಡುವ ಹೆಸರು ಚಿತ್ರ. ಏಕೆಂದ್ರೆ ಚಿತ್ರ ನೋಡ್ತಾರೆ ಕಣ್ಣು. ಇದೆಲ್ಲ ಸಂಗ್ರಹ ಮಾಡ್ತಕ್ಕಂಥ ವಿಡಿಯೋ ಸಂಗ್ರಹ ಮಾಡ್ತಕ್ಕಂಥ ಪುರುಷ ಅದರ ಹೆಸರು ಚಿತ್ರ. ಇನ್ನೊಂದು ಗುಪ್ತ ಅಂದ್ರ ಮನದ ಒಳಭಾಗದ ಇಟ್ಕೊಂಡು ಮನುಷ್ಯ ಇಟ್ಕೊಂಡು ನನಗೆ ಹೊರಗೆ ಯಾಕೆ ಗೊತ್ತಿಲ್ಲ ನನಗೆ ಎಷ್ಟೇ ಗುರ್ತದ ಅಂತ ಏನಂತ ಇರುತ್ತಲ್ಲ, ಅವ್ರು ಮನುಷ್ಯನೊಳಗೆ ಅಲ್ಲಿ ಒಂದು ಸಿಸಿ ಕ್ಯಾಮ್ರಾ ಕುಡಿಸಿರ್ತಾರೆ ದೇವರು. ಮನುಷ್ಯನೊಳಗೆ ಏನು ಸಂಗ್ರಹ ಇರ್ತಾರ ಆ ಸಂಗ್ರಹವನ್ನೆಲ್ಲ ಹೇಳ್ತಾರೆ ಸಂಗ್ರಹ ಮಾಡಿ ಮಾಡಿ ಇಷ್ಟು ಪಾಪ ಮಾಡಿದ್ರೆ ಇಷ್ಟು ಪುಣ್ಯ ಮಾಡಿದ್ರೆ, ಇದು ಕಣ್ಣಿನ ನೋಡಿ ಎಷ್ಟು ಪಾಪ ಮಾಡಿದಾರೆ, ಇಷ್ಟು ಪುಣ್ಯ ಮಾಡಿದಾರೆ, ಇಷ್ಟು ಒಳ್ಳೇದು ಎಷ್ಟು ಕೆಟ್ಟದ್ದು, ಈಗ ನಾವು ಹೊಡೆದು ಇವ್ರು ಕಡೆದು ಬೆಳೆದು ಕೊಲೆ ಮಾಡಿದ ಸೆರೆ ಕೊಡದ ಏನೇ ಮಾಡ್ತಾರೆ ಎಲ್ಲವನ್ನು ಮನುಷ್ಯನೊಳಗೆ ಮಾಡಿದ್ರೆ ಹೊರಗೆ ಇರ್ತಕ್ಕಂಥ ಕಣ್ಣಿನ ನೋಡತಕ್ಕಂಥದ್ದು ಕೂಡ ಎಲ್ಲ ಏನ್ ಮಾಡ್ತಾರೆ ಸಂಗ್ರಹ ಮಾಡ್ತಾರ. ಇದನ್ನ ಏನ್ ಮಾಡ್ತಾರೆ ಯಮಧರ್ಮ ಮುಂದೆ ಹೋಗಿ ಅಲ್ಲಿ ಲೆಕ್ಕಪತ್ರ ಇರ್ತದೆ, ಯಾರ್ಯಾರು ಎಷ್ಟೆಷ್ಟು ಮಾಡಿದ್ರೆ ಏನು ಮಾಡ್ತಾರೆ. ಆ ನಂತರ ಹೋದ ನಂತರ ಹೇಳ್ತಾರೆ ಲೆಕ್ಕಪತ್ರ ಆಗಿ ತಯಾರಾದ ನಂತರ ಹೇಳ್ತಾರ ನೀವು ಆತ್ಮಹತ್ಯೆ ಮಾಡ್ಕೊಂಡೋಸ್ಕರವಾಗಿ ಅದು ಮಹಾಪಾಪ ಹೇಳದ ದೇವರು ಕೊಟ್ಟಿರ್ತಕ್ಕಂಥ ದೇವರನ್ನ ಹಾಳು ಮಾಡಿದಲ್ಲ, ನೀನು 100 ವರ್ಷ ಆಯುಷ್ಯ ಕೊಟ್ಟಾಗ ನೀವು 25 ವರ್ಷ ದೇಹವನ್ನು ತ್ಯಾಗ ಮಾಡಿದ್ರೆ ನೆಟ್ಟು ಉಳಿತ ಬಾಕಿ 75 ವರ್ಷ ಪರ್ಯಂತ ಪಿಶಾಚಿ ಹೇಳಿದ್ದಾರೆ ಹೋಗಿ ಮಾಡಿ ಎಲ್ಲ ಪಾಪ ಮಾಡ್ಕೊಂಡು ಬಂದೆ. ಆ ಪಾಪದಗೋಸ್ಕರವಾಗಿ ಅಲ್ಲಿ ಮನಗಡೆ ಒಳಗ ಅರ್ಧ ಪಾಪ ನಾಶ ಆಗುವ ಪರ್ಯಂತವಾಗಿ ಅನೇಕ ಕಷ್ಟಗಳು ಕೊಡ್ತಾರೆ. ಕಷ್ಟ ಕೊಟ್ಟು 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 ಅಲ್ಲಿ ಇಲ್ಲಿ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಮೂರ್ತಾವ. ಇದು ಸ್ಥೂಲ ದೇಹ, ಒಳಭಾಗ ಸೂಕ್ಷ್ಮ, ಅದಕ್ಕಿಂತ ಕಾರಣ ದೇಹ ಹೊಂದಿತ್ತು. ಆದ್ರೆ ಈ ಎಲ್ಲವನ್ನು ಬಿಟ್ಟು ಯಾತನಾ ದೇಹ ಅಂತ ಕೊಡ್ತಾರೆ. ಯಾತನಾ ದೇಹ ಅಂತ ಯಮರೋಗದೊಳಗೆ ಹೇಳ್ತಾರೆ. ಯಾತನಾ ದೇಹ ಅಂತ ಒಂದು ದೇಹ ಕೊಡ್ತಾರೆ. ಈ ದೇಹಕ್ಕೂ ಆ ದೇಹಕ್ಕೂ ವ್ಯತ್ಯಾಸ ಇರೋದ್ರ ಇಲ್ಲಿ ಇನ್ನೊಬ್ರು ಕೊಲೆ ಮಾಡ್ತಾನೆ, ಇನ್ನೊಬ್ರು ಕಡಿದು ಹೊಡಿದು ಎಲ್ಲ ಮಾಡ್ತಾನೆ ಮನುಷ್ಯ. ಅಲ್ಲಿ ಎಷ್ಟು ಸಲ ಮಾಡ್ತಾನೆ ಅಷ್ಟೆಲ್ಲ ಬಡ್ಡಿ ಬಡ್ಡಿ ಹೆಸರು ಇರ್ತದೆ. 1 ಲಕ್ಷ ರೂಪಾಯಿ ಕೊಟ್ಟು ವರ್ಷಕ್ಕೆ 20,000 ಬಡ್ಡಿ ಬರ್ತಲ್ಲ, ಹಾಗೆ ಹೆಸರು ಇರ್ತದೆ. ಅದನ್ನೆಲ್ಲ ಮಾಡಿ ಕಷ್ಟ ಕೊಡ್ತಾರೆ ಯಮಲೋಕದ. ಒಮ್ಮೆ ಕತ್ತರಿಸಿದ ಒಬ್ಬರು ಯಾರು ಕೈ ಕಡಿದವ್ರ ಇಲ್ಲಿ ಅದನ್ನ ಅಲ್ಲಿ ಅಂತ ಹೊಡಿತಾರೆ. ಕತ್ತರಿಸಿ ಅಂದ್ರೆ ಕೈಯಲ್ಲಿ ಹೋಗಿ ಬಿಡ್ತದೆ, ಮತ್ತೆ ಒಂದು ಕೂತದು. ಈ ಮತ್ತೆ ಎದೆಯನ್ನು ಸೀಳ್ತದೆ, ಮತ್ತೆ ಒಂದು ಕೂಡಿ ಬಿಡ್ತದೆ. ಮತ್ತೆ ಹಾಗೆ ಇವು ಹೊಡಿದು ಕಷ್ಟ ಆಗುದು ಆ ದೇಹ ನಾಶ ಆಗುದಿಲ್ಲ. ಯಾತನಾ ದೇಹ ತರದು ಕಷ್ಟವನ್ನು ಕೊಡುವ ದೇಹ ನಾಶ ಆಗುದಿಲ್ಲ.
ಸಾಕು ಸುಟ್ಟು ಬಿಡ್ತಾರ. ಅಲ್ಲಿ ಅದ್ರೊಳಗೆ ಯಾರು ಸುಟ್ಟಿದ್ರ ಸುಡ್ತಾರ, ಕಡಿತಾರ, ಕೊಡ್ತಾರ, ವಿಷ ಏನು ನೋಡಿದ್ರೆ ಏನ್ ಮಾಡ್ತಾರೆ ಎಲ್ಲ ಮಾಡಿ ಪಟ್ಟು ಹೆಚ್ಚು ಮಾಡಿ 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 ಕಷ್ಟ ಕೊಡ್ತಾರ. ಕೊಟ್ಟಿರೋ ದೇಹ ಮತ್ತು ನಾಶ ಆಗುದು ಅಂಥದ್ದು. ಅಂತ ದೇಹದಲ್ಲಿ ಅರ್ಧ ಪಾಪವನ್ನು ನಾಶ ಮಾಡಿ ಅಲ್ಲಿಂದ ಭೂಲೋಕ ಕಳಿಸ್ತಾರೆ. ಭೂಲೋಕ ಬಂದ ಮರೆತು ಬಿಡ್ತಾರೆ ಎಲ್ಲ ಪಿಶಾಚು. ಮತ್ತೆ ಇವ್ರ ಗಾಡಿ ಅವ್ರ ಗಾಡಿ ಕಳ್ಳಿ ಕುತ್ರು ಕೊಳ್ಳಿ ಬೆಳಕ ತೋರಿಸಿ ಬಂದೆ ಹೋಗಿ ಆ ಪಿಶಾಚ ಬಂದೆ ಬೆಳಗ್ಗೆ ಇಟ್ಟಿದ್ದು ಮತ್ತೆ ಎಲ್ಲ ಮಾಡ್ತಾರೆ. ಹೀಗೆ ಮಾಡ್ಕೊಂಡು ಕಷ್ಟ ಕೊಟ್ಟು ಕಷ್ಟವನ್ನು ಅನುಭವಿಸಿ ಅಪಾರ ದುಃಖ ಅನುಭವಿಸ್ತಾ ಹೋಗಿರ್ತಾವ. ಹೀಗಾಗಿ ಪಿಶಾಚ ಇರ್ತಾವ. ಪಿಶಾಚ ಅಂತಂದ್ರೆ ಮಹಾ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಭೂತ ಪತಂಗಾದಿಯಾಗಿರ್ತದೆ. ಪಾಪಾನುಗುಣದಿಂದ ಪಾಪ ಇರ್ತದ್ರೆ ಪಾಪದ ಮೂಲಕವಾಗಿ ಗಿಡಗಳು ತಿಂದಿರ್ತದೆ. ಗಿಡಗಳಿಗೆ ಒಬ್ಬೊಬ್ರು ನಮ್ಮ ಮನುಷ್ಯರನ್ನ ಹಿಂದಿನ ಕಾಲದ ದುಷ್ಟ ಇರ್ತಕ್ಕಂಥ ಮನುಷ್ಯರು ಗಿಡಗಳಿಗೆ ಕಟ್ಟಿ ಕಟ್ಟಿ ಹಾಕಿ ಕೈಕಾಲು ಕತ್ತರಿಸಿದ್ರು. ಎಷ್ಟು ದೇವಸ್ಥಾನ ಹಾಳು ಮಾಡಿದ್ರು, ಏನಿಲ್ಲ ಮಾಡಿದ್ರು ಅಂಥವ್ರು. ಈಗ ಒಮ್ಮೆ ನಾವು ಒಂದು ಕಡೆ ಮುಚ್ಚಳಂಬ ಅಂತ ಒಂದು ಸರಕಾಪುರ ಒಂದು ದೂರದ ಸಿದ್ದಾಪುರ ಹುಟ್ಟಿದ್ವಿ. ಅಲ್ಲಿ ಹೋಗಿದ್ವಿ. ಅಲ್ಲಿಂದ ಉಸ್ಮಾನಾಬಾದ್ ಒಂದು ದೂರದಲ್ಲಿ ಬರ್ತಿದ್ದೀವಿ. ಅಲ್ಲಿ ಒಬ್ರು ಹೇಳಿದ್ರು, ಅಪ್ಪರ ಈ ಸ್ಥಾನ ನೆನ್ಪಿಡಿದ್ರು. ಬಸ್ ಹೊರಟಿದವ್ರು ಹೇಳಿದ್ರು, ಈ ಸ್ಥಾನ ನೆನ್ಪಿಡ್ರಿ ಅಪ್ಪರ. ನೆನ್ಪಿಡ್ರಿ ಹೇಳ್ತೀವಿ ನಾವು. ಅಲ್ಲಿ ನೆನ್ಪಿಟ್ಟಿವಿ. ಇಲ್ಲಿಂದ ಮುಂದೆ ಒಂದು ಸ್ಥಾನ ತೋರಿಸಿದ್ರೆ ಅಲ್ಲಿ ತರಕಾರಿ ಅಪ್ಪ ಹೇಳ್ತೀವಿ ನಿಮ್ಗೆ ಅಂತ ಹೇಳಿದ್ರು. ಹೇಳ್ಕೊತ ಹೋದ್ರಿ. ಇಲ್ಲಿಂದ ನಾನು ಮುಂದೆ ಹೇಳ್ತೀವಿ ಅಲ್ಲಿ ಪರ್ಯಂತ ಏನು 1030-35 ಕಿಲೋಮೀಟರ್ ದೂರ ದಾರಿದು. ಅಷ್ಟು ದೊಡ್ಡ ಸೇನೆ ಮಗರುಗಳು ಬಂದು ಹೇಳಿದ್ರ ಈಗ ಸಣ್ಣ ಮಕ್ಕಳನ್ನ ಆಕಾಶಕ್ಕೆ ಹಾರಿಸಿ ಕೆಳಗೆ ಕತ್ತಿ ಹಿಡಿದ್ಬಿಡ್ತೈತಿ. ಕತ್ತಿ ಅದ್ರ ಮೇಲೆ ಬಂದು ಬಿಡಬೇಕು. ದೇವರು ಚುಚ್ಚಿ ಹಿಡಿದು ಪಾಲಾಗಬೇಕು. ಆಕಾಶ ಹಾರಿಸಿ ಅಲ್ಲೇ ಕತ್ತರಿಸಿ ತುಂಡು ಮಾಡಿಬಿಡುದು. ಹೆಣ್ಮಕ್ಳಿಗೆ ಗೋಡಿ ನಿಲ್ಲಿಸಿ ಬರ್ಸಿದ್ ಹೊಡೆದು ಬಿಡುದು. ಈಗ ಗಂಡು ಮಕ್ಕಳ ಕೈಕಾಲು ಕತ್ತರಿಸ್ಬಿಡುದು. ಈಗ ರುಂಡವನ್ನ ಕತ್ತರಿಸ್ಬಿಡು. ಎಲ್ಲ ರಕ್ತ ಹೋಗಲೇ ಮಾಡ್ತಾವ. 30-35 ಕಿಲೋಮೀಟರ್ ಆಗಲ್ಲ. ಅಷ್ಟು ದೊಡ್ಡ ಸೇನೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರಪ್ಪ. 30 ವರ್ಷಗಳ ಹಿಂದೆ ತಿಳಿದ್ರು ನಾವು ಹೋದಾಗ. ಅದು ನಾವು ಇರ್ತಕ್ಕಂಥದ್ದು 85 ಇಸ್ವಿ 1900. ಆಗ 30-35 ವರ್ಷದ ಹಿಂದೆ ಇರ್ತವು. ಆಯ್ತು ಹೇಳಿದ್ರೆ ಹೀಗಾಯ್ತು. ಅಂಥ ಏನೋ ದುಷ್ಟ ಇರ್ತಾರ ಅಂಥವ್ರು ಯಮಲೋಕದ ಹೋದ ಸಮಯದಲ್ಲಿ ಅಂಥ ಶಿಕ್ಷಣ ವಹಿಸ್ತಾರೆ. ಹಾಗ ಅವ್ರು ಹೊಡಿತಾರ, ಬಿಡಿತಾರ, ಕಡಿತಾರ, ಕತ್ತರಿಸ್ತಾರ, ಸುಡು ಉಸಿರು ಹೊರಡ್ತಾರ, ಅಗ್ನಿ ಒಳಗೆ ಹಾಕಿ ಸುಡ್ತಾರ. ಏನೆಲ್ಲ ಮಾಡಿ 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 ಅಲ್ಲಿಂದ ಭೂಲೋಕ ಕಳಿಸ್ತಾರೆ. ಇಲ್ಲಿ ಪಿಶಾಚ ಇಲ್ಲಿ ಪುಣ್ಯ ಕಾರ್ಯ ಮಾಡ್ಕೊಂಡು ಅರ್ಧ ಪಾಪವನ್ನು ಕಳ್ಕೊಂಡು ಅದರಿಂದ ಕಳಿಸಿರ್ತಾರ. ಅರ್ಧ ಪಾಪವನ್ನು ಕಳ್ಕೊಂಡು ಬರೀ ಅಂತ ಹೇಳಿದ್ರೆ ಇಲ್ಲಿ ಬಂದು ಮತ್ತೆ ಇನ್ನೊಬ್ರು ಕಳ್ಕೊಂಡು ಕೂತ್ಬಿಡ್ತಾವ. ಮತ್ತೆ ಯಾವಾಗ ಉದ್ದಾರ ಆಗ್ತಾವ? ಅದಕ್ಕೆ ಇಲ್ಲಿ ಅಪ್ಪ ಅವ್ರು ಹೇಳ್ತಾರೆ, ಈ ಪಿಶಾಚಿ ನೀನು ಮನುಷ್ಯನಾಗಿರೋ ವೇಳೆಯಲ್ಲಿ ಅನೇಕ ಹೀನ ಕರ್ಮಗಳನ್ನು ಮಾಡಿದ್ವಿ. ಅದರಿಂದ ಆ ಕರ್ಮಕ್ಕೆ ತಕ್ಕಂತೆ ನನಗೆ ನಿನ್ನ ದೇಹ ತ್ಯಾಗದ ಬಳಿಗೆ ಯಮಲೋಕ ದಕ್ಷಿಣ ದಿಕ್ಕಿನಲ್ಲಿರುವ ಯಮಲೋಕಕ್ಕೆ ನಾನು ತಮ್ಮ ಪಾಶೆಯನ್ನು ಬಂಧಿಸಿ ತೆಗೆದುಕೊಂಡು ಹೋಗಿ ನಿನ್ನ ಹೀನ ಕರ್ಮಗಳನ್ನು ಹಾಗೂ ನಿನ್ನ ಸತ್ಕರ್ಮವನ್ನು ಯಮಧರ್ಮ ಚಿತ್ರ ಉತ್ತರದ ಗಣನೆ ಮಾಡಿಸಿದಾಗ ನಿನ್ನ ಪಾಪ ಕರ್ಮ ಅಧಿಕವಾಗಿರುವಾಗ ಅದಕ್ಕೆ ತಕ್ಕಂತೆ ಯಮಲೋಕದಲ್ಲಿ ನಿನಗೆ ಅನೇಕ ರೀತಿಯ ಕಷ್ಟಗಳನ್ನು ಕೊಟ್ಟು ನಿನ್ನ ಕರ್ಮಕರ್ಮವಾಗಿ ನಿನಗೆ ಪಿಶಾಚನ್ನು ಕೊಟ್ಟಿದ್ದಾರೆ. ಇದು ಪಿಶಾಚವನ್ನು ಹೇಳಿದ ಪಿಶಾಚನ್ನು ಕೊಡಬೇಕಾದ ಕೂಡ ಎಲ್ಲ ಇತ್ತು. ಅದಕ್ಕೆ ಹಾಗಾಗುವಾಗ ಏನು ಅಂದ್ರೆ ಒಳ್ಳೆ ಕರ್ಮಗಳನ್ನು ಮಾಡೋದು, ಒಳ್ಳೆಯದನ್ನು ಮಾಡೋದು. ಅದರಿಂದ ನಿನಗೆ ನಿನ್ನ ಪಾಪಕ್ಕೆ ತಕ್ಕಂತೆ ಪಿಶಾಚನ್ನು ಪ್ರಾಪ್ತಿಯಾಗಿದೆ. ಇದನ್ನ ಪಿಶಾಚಿ ಜನ್ಮನ ಬರಬಾರ್ದು. ಯಾವಾಗಲೂ ಗುರುಗಳ ಸ್ಮರಣೆ ಮಾಡಬೇಕು, ತಾಯಿ ತಂದೆ ಸೇವೆ ಮಾಡಬೇಕು, ಭಕ್ತಿ ಬರಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ಮತ್ತು ಕೆಟ್ಟದಾಗಿರ್ತಕ್ಕಂಥ ಯಾವ ವ್ಯವಹಾರ ಮಾಡಬಹುದು, ತಿನ್ನಬಾರದ ವಸ್ತುಗಳು ತಿನ್ನುವುದು, ಕುಡಿಬಾರದ ವಸ್ತುಗಳು ಕುಡಿಯುವುದು, ಮಾಡಬಾರದ ಕಾರ್ಯವನ್ನು ಮಾಡುವುದು, ನೋಡಬಾರದ ವಸ್ತುಗಳು ನೋಡುವುದು. ಹೀಗೆ ಮಾಡ್ತಾ 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 ಬಿಟ್ರೆ ತಲೆಗಳಿಗೆ ಯಾವಾಗ ಕೆಟ್ಟ ವಿಚಾರ ಇರ್ತಾವಲ್ಲ ಆ ಕೆಟ್ಟ ವಿಚಾರದ ಮೂಲಕವಾಗಿ ಪಾಪದ ಮೂಲಕವಾಗಿ ಏನಂತಂದ್ರೆ ಇಂಥದ್ದೆಲ್ಲಾಗಿ. ಅದಕ್ಕಾಗಿ ಹಾಗಾದ್ರೆ ಯಾವಾಗಲೂ ಒಳ್ಳೇದು ಮಾಡ್ಕೋತಿರ್ಬೇಕು. ಕೆಟ್ಟದ್ದು ಯಾವ ಕಾಲಕ್ಕೂ ಯಾರು ಮಾಡಬಾರ್ದು. ಇನ್ನೊಬ್ಬರಿಗೆ ಮೋಸ ಮಾಡ್ಬೋದು, ವಂಚನೆ ಮಾಡ್ಬೋದು. ಹೀಗೆ ಒಳ್ಳೆಯವರಾಗಿರ್ತಕ್ಕಂಥದ್ದು ಏನೆಲ್ಲ ಒಳ್ಳೆಯದು. ನಾವು ಏನು ಮಾಡ್ತೀವಿ ಜಗತ್ತಿನೊಳಗೆ ಅದೇ ನಮ್ಗೆ ಇರ್ತದೆ. ಏನು ಮಾಡ್ತೀವಿ ಅದೇ ಇರ್ತದೆ. ಹೀಗೆ ಆ ಪಿಶಾಚಿ ಅಪ್ಪ ಅವರು ಬುದ್ಧಿ ಹೇಳ್ತಾರೆ, ಈ ಪಿಶಾಚಿ ನಿನ್ನ ಅರ್ಧ ಪಾಪವನ್ನು ಕಳೆದು ಉಳಿದಿರುವ ಅರ್ಧ ಪಾಪವನ್ನು ಭೂಲೋಕಕ್ಕೆ ಕಳೆದುಕೊಂಡು ಬಾ ಎಂದು ನಿನ್ನನ್ನು ಕಳಿಸಿದ್ದಾರೆ. ಪಿಶಾಚಿ ಹೇಳ್ತಾರಪ್ಪ ಏನು ಕಳಿಸಿದ್ದಾರೆ. ಇನ್ನು ಈ ಭೂಲೋಕದಲ್ಲಿ ಪುಣ್ಯವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಉದ್ಧಾರವಾಗುವುದು. ಪರೋಪಕಾರದಿಂದ ಪುಣ್ಯವನ್ನು ಸಂಗ್ರಹ ಮಾಡುವುದು. ಆ ಪುಣ್ಯದಿಂದ ಈ ನಿನ್ನ ಪಾಪವನ್ನು ನಾಶ ಮಾಡುವುದು. ಪುಣ್ಯದಿಂದ ಪಾಪ ನಾಶ ಆಗ್ತದೆ. ಕತ್ತಲಿದ್ರೆ ಬೆಳಕು ನಾಶ, ಕತ್ತಲು ನಾಶ ಆಗ್ತದೆ. ಹಾಗೆ ಪುಣ್ಯ ಮಾಡ್ಕೋ, ಪುಣ್ಯದಿಂದ ಪಾಪನ ನಾಶ ಆಗ್ತದೆ.
ಆ ಪಾಪವು ಕಳೆದ ಬಳಿಕ ಮರಳಿ ನೀವು ಇಲ್ಲಿ ಬಂದು ಈಗ ಅಂದ್ರೆ ಇಲ್ಲಿಂದ ಪುಣ್ಯ ಪಾಪ ನಾಶ ಮಾಡ್ಕೊಂಡು ಪುಣ್ಯ ಮಾಡ್ಕೊಂಡು ಮತ್ತೆ ಎಲ್ಲಿ ಹೋಗ್ರಿ, ಮತ್ತೆ ಅಲ್ಲಿ ಹೋಗ, ಮತ್ತೆ ಲೆಕ್ಕಪತ್ರ ಮಾಡೋದಕ್ಕೆ ಹೋಗ, ಅಲ್ಲಿ ಮತ್ತೆ ಅವ್ರಿಗೆ ಮತ್ತೆ ಹೋಗು, ಅಲ್ಲಿ ಹೋಗು. ಆ ಬಳಿಕ ನಿನಗೆ ನಿನ್ನ ಕರ್ಮಕ್ಕೆ ತಕ್ಕಂತ ಜನ್ಮ ಕೊಡುತ್ತೇನೆ ಅಂತ ಅವ್ರು ಹೇಳಿ ಕಳಿಸಿದ್ದಾರೆ. ಅದಕ್ಕಾಗಿ ಅವರ ದೇಹದಲ್ಲಿರುವುದನ್ನು ಬಿಡು, ಯಾರಿಗೂ ಪೀಡಿಸುವುದು ಮಾಡಬೇಡ. ಇನ್ನು ಕರ್ಮದ ರಹಸ್ಯವನ್ನು ಸರಿಯಾಗಿ ತಿಳಿದುಕೋ, ಸತ್ಕರ್ಮಗಳನ್ನು ಮಾಡು, ದೇವರನ್ನು ಗುರುವನ್ನು ಕುರಿತು ತಪಸ್ಸು ಮಾಡು, ಅವರಿಂದ ನಿನ್ನ ಉದ್ಧಾರ ಹೋಗ್ತದೆ. ಈಗಿಂದಲೇ ಇತರ ದೇಹದಿಂದ ಹೋಗಿಬಿಡು, ಇವರ ದೇಹ ಹೋಗಿಬಿಡು. ಇನ್ನು ಮುಂದೆ ಒಂದು ನದಿ ತೀರಕ್ಕೆ ತೆರಳಿ ನದಿ ತೀರಕ್ಕೆ ಹೋಗು. ಪ್ರತಿದಿನವೂ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶಿವನಾಮ ಸ್ಮರಣೆ ಮಾಡುತ್ತಾ ಕುಳಿತು, ಯಾವಾಗ ಶಿವನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ಮಾಡ್ಕೋಬೇಕು, ಅದರಿಂದ ನಿನಗೆ ಪುಣ್ಯ ಪ್ರಾಪ್ತಿ ಹೋಗ್ತದೆ. ಮುಂದೆ ನಿನಗೆ ಪುನಃ ಮನುಷ್ಯ ಜನ್ಮ ಪ್ರಾಪ್ತಿ ಹೋಗ್ತದೆ. ಪುಣ್ಯ ಆಗಿ ಹೇಳ್ತಾರೆ ಮನುಷ್ಯ ಪ್ರಾಪ್ತಿ ಆಗ್ತದೆ. ಈಗ ಹೇಳಿ, ನಾವೆಲ್ಲರೂ ಮನುಷ್ಯರಾಗಿ ಜನಿಸಿದ್ದೀವಿ ಅಂದ್ರೆ ಪಾಪದ ಜನಿಸಿದ್ದೀವಿ, ಪುಣ್ಯದ ಜನಿಸಿದ್ದೀವಿ ಹೇಳಿ. ಪುಣ್ಯದ ತಿಳ್ಕೊಂಡು ಜನಿಸಿದ್ದೀವಿ, ಪಿಶಾಚಗಳು ಮತ್ತೆ ಪುಣ್ಯ ಮಾಡೋ ತಪ್ಪ ಹೇಳಿದ್ರು. ಏನಾಯ್ತದ, ಏನ್ ಮಾಡ್ಕೊಂಡಿತ್ತು, ಸಂಪೂರ್ಣವಾಗಿ ಪಾಪ ಮಾಡಿಕೊಂಡ ಮೂಲಕವಾಗಿ ಮತ್ತೆ ಪುಣ್ಯ ಮಾಡಿಕೊಂಡು ಮನುಷ್ಯ ಜನ ಬಂದು ಮತ್ತೆ ಪುಣ್ಯ ಮಾಡಿಕೊಂಡು ಸರಿಯಾದ ಹಾಗೆ ನಡೀತು ಹೇಳಿದ್ರು. ಇರ್ತಕ್ಕಂಥ ಪುಣ್ಯ ಇರುವಾಗ ನಾವು ಹೇಗಿರ್ಬೇಕಾಗಿದ್ರೆ ಪಿಶಾಚನ ಬದಲು ಈ ಬದಲು ಸರಿ ಆಗ್ತಾನ, ಸರಿ ಆಗ್ತಕ್ಕಂಥದ್ದು ಮಹತ್ವ ಇರ್ತದೆ. ಅದಕ್ಕೆ ಕರ್ಮ ರಕ್ಷಣೆ ಕರ್ಮ ನಾವು ಗಹನ ಹೋಗೋದು, ಕರ್ಮ ಹೇಳ್ತಕ್ಕಂಥ ಬಹಳ ದೊಡ್ಡದು. ಅಚ್ಚಗಡೆ ಮಠ ಇದ್ದಾಗ ಒಬ್ಬ ಹುಡುಗ ನಾಮಸ್ಮರಣೆ ಮಾಡ್ತಾ ಇದ್ದ, ಅಪ್ಪ ಅವ್ರಿಗೆ ನಾಮಸ್ಮರಣೆ ಮಾಡ್ತಾ ಇದ್ದ. ನಾಮಸ್ಮರಣೆ ಮಾಡಿದಾಗ ಏನಂದ್ರೆ ನಾವು ಈ ಕಡೆ ಮುಖ ಮಾಡ್ಕೊಂಡು ಮಾಡ್ಕೊಂಡ್ವಿ ಪಲಂಗ ಮೇಲೆ. ಅದು ಒಮ್ಮೆ ಗುರುಗಳು ಏನ್ ಮಾಡಿದ್ರೆ ಈಗ ಔಷಧಿ ತೆಗಿರ್ಬೇಕು, ಈಗ ಬೈದಾಡ್ತಾ ಇದ್ದಾನೆ ಬಿಡ್ತಾನೆ. ಒಮ್ಮೆ ನಮ್ಗೆ ಆಗ್ತಾ ಅರ್ಥ ಇದ್ದಾಗ ಒಮ್ಮೆ ದೃಶ್ಯ ತೋರಿಸ್ಬಿಟ್ರು ಅಪ್ಪ, ಒಮ್ಮೆ ಸೊಪ್ಪದಾದಂತೆ ಆಗ್ಬಿಟ್ಟು ಒಮ್ಮೆ ಬಾರಿ ನೋಡ್ಬಿಟ್ಟು ನಾವು ಕರೆ ಬೈದಾಡ್ತದೆ ಎತ್ತೋ ಓಡ್ಕೊಂಡು ಬಂದು ಬೀಳ್ತಂತೆ. ಬೀಳದಂತ ಬಂದಿವಿ, ಕೈ ಒಳಗೆ ತೊಂಬತ್ತು ಸೊತ್ತ ಇದ್ದಾಗ ಬಂದ ಅಲ್ಲಿ ಆಕ್ಚುಲಿ ಬಾಳೆ ಗಿಡ ಇದ್ದು, ದೊಡ್ಡ ದೊಡ್ಡ ಸಭೆ ಇದ್ದು, ಎಲ್ಲ ಇದ್ದಲ್ಲ. ಓಡಿ ಬಂದು ಇನ್ನೇನು ಹಿಡಿಬೇಕು ಓಡಿ ಬಂದೀವಿ. ಬಂದ ಹಿಡಿಬೇಕಂದಾಗ ಹಿಡಿಬೇಕಂತ ಏನು ಹೋಗುವಷ್ಟೊಳಗ ಅವ್ನು ಜೋಲಿ ಹೋಗ್ಬಿಡ್ತು. ಜೋಲಿ ಹೋಗ್ತಾನೊಳಗ ಮೈಕ್ ತಗೊಂಡ ಆ ಮಾಯಕ್ ಕಡೆ ಅದಾಗ್ತದ ಮಾಯಕ್ ಹೋಗಿ ಉರುಳಿ ಬಿಡ್ತು. ಉರುಳಿಗೆ ಹೋಗಿ ಅಂತ ಸಮಯಕ್ಕೆ ಬಿಡ್ತೀವಿ. ಸಮಯ ಬಿಡ್ತಂದ್ರೆ ಅದು ಹೊರಗೆ ಬಿತ್ತು, ಅದ್ರೊಳಗೆ ನಿಂಡಿ ಕಳಿಸಿತ್ತು. ಈ ಸಮಯ ಆ ಸಮಯ ಬಿತ್ತು, ಆ ಸಮಯ ಬಿತ್ತು. ಅಷ್ಟೊಳಗೆ ಬಾಳಿ ಗಿಡ ಕಾದಾರ, ಅದ ಬಾಳಿ ಗಿಡ ಜರ್ಕೊಂಡು ಈ ಕಡೆ ಬಂತು. ಒಂದು ಕ್ಷಣದೊಳಗೆಲ್ಲ ಪಟ 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 ಆಗಿದ್ರಿ. ಆಗ ಅವ್ನು ಹಿಡಿಲಿಕ್ಕೆ ಆಗದಂತೆ ಹೇಳ್ಬಿಟ್ಟು ಒಂದು ಕ್ಷಣದೊಳಗ ಆಗ ಬಂದ ನೆಲಕ್ಕೆ ಬಂದ ಈ ಕೂತ ತಂಬುಲಿಂದ ಅಂತ ಹಿಡ್ಕೊಟ್ಟಿ ಅವನು ಕರೆ ನೆಲಕ್ಕೆ ಕರ್ಮದ ಹೇಗೆ ಇರ್ತದೆ ಇರ್ತದೆ. ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಯಾರಾದ್ರೂ ಪ್ರಯತ್ನ ಮಾಡಿ ಸಹಿತ ಅವ್ನ ಕರ್ಮ ಬಲವಂತ ರೈತಂತ ಕರ್ಮ ತಂದು ರಕ್ಷಣೆ ಮಾಡ್ಲಿಕ್ಕೆ ಕೂಡ ಸೌಡ ಸಿಗೋದು ಬಿಡು ಸಿಗೋದು. ಅಷ್ಟು ವೇಗವಾಗಿ ಮಾಡಿಬಿಡ್ತದೆ. ಏನ್ ಮಾಡ್ಲಿಕ್ಕೆ ಬರೋದು? ಈಗ ಸರಿಯಾದ ಸಮಯ ಹಿಡಿಬೇಕು, ಮಾಯಕ್ಕೆ ಹಿಡಿಬೇಕು, ಬಾಳಿ ಗಿಡ ಹಿಡಿಬೇಕು, ಅವ್ರು ಹಿಡಿಬೇಕು, ತಂಬೂರಿ ಹಿಡಿಬೇಕು. ಏನ್ ಮಾಡ್ತಾ ಇದ್ದಾರೆ? ಆ ರೀತಿ ಮಾಡಿಬಿಡ್ತಕ್ಕ ಅದು ಕರ್ಮನೋ ಗಹನೋ ಗತಿ ಮಾಡೋದು. ಕರ್ಮದ ಗತಿ ಬಾಳ್ತದೆ. ಆದ್ರೆ ನಮ್ಮಲ್ಲಿ ಶ್ರದ್ಧಾ ಭಕ್ತಿ ಅಂತ ಹೇಳ್ತಂದ್ರು ಗುರು ಕೃಪಾಶ್ವರ ಎಂಥ ಸಮಯದಲ್ಲಿ ಕೂಡ ಗುರುಗಳ ರಕ್ಷಣೆ ಆಗ್ತದೆ. ಆಗಬೇಕು. ಮೊದಲ ಕಡೆಯಲ್ಲಿ ಮಲ್ಲೇಶ್ವರ ಮಾಡ್ತಿದ್ರು ಶ್ರೀ ಸ್ವಾಮಿ ತಮ್ಮ ಮಲ್ಲರ ನಾಡದ ಬಸವನ ಪಾಠ ಮಾಡ್ತಿದ್ರು. ನೋಡ್ಬೇಕು ಆಟ ಶ್ರೀ ಸ್ವಾಮಿ ಮಾಡುವಾಗ ಅವ್ರು ತಮ್ಮವರು ಬಹಳ ಒಳ್ಳೆಯವರು. ಶ್ರೀ ಸ್ವಾಮಿ ತಿಳ್ತವ್ರು ವಿಶೇಷವಾಗಿರ್ತಕ್ಕಂಥವ್ರು ಬಹಳ ಚಲೋ ಇದ್ರು. ಬಂದು ದಿನ ಅವರು ಮಠಕ್ಕೆ ಬಂದ ವಾರ ನಮಸ್ಕಾರ ಬರ್ತಿದ್ರು. ಮಠಕ್ಕೆ ಬಂದು ಅಪ್ಪ ಅವ್ರು ಬಂದು ನಮಸ್ಕಾರ ಮಾಡಿ ತಿಳ್ಕೊಂಡು ಮನೆಯಲ್ಲಿ ಬಂದ್ರಿಂದ ಸಾಯಂಕಾಲ ಬಂದಿದ್ರು ಮಾಡಿದ್ರು. ಶಾಸ್ತ್ರ ಪುರಾಣ ಶುರು ಮಾಡ್ತಾ ಮಾಡ್ತಾ ಆನಂದ ಇರ್ತದೆ. ಬಂದು ಲೌಕಿಕ ಒಂದು ಶಬ್ದನೂ ಕೇಳ್ತಿರ್ಲಿಲ್ಲ ಅವರು. ಕೇವಲ ಶಾಸ್ತ್ರ ವಿಷಯಕ ಶುರು ಮಾಡ್ತಿದ್ರು, ಇದು ಮಾಡ್ತಿದ್ರು. ಒಂದ್ಸಲ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಅಪ್ಪ ಅವ್ರು ಹೋಗಿಬಿಡ್ತಿರಪ್ಪ ಅವರು. ಅಪ್ಪ ಹೋಗ್ಬೇಕು ಒಳ್ಳೆಯದಾಗಿ ಹೇಳಿದೆ. ಆಮೇಲೆ ಅದಕ್ಕೆ ಇನ್ನೂ ಕೂಡ ನಮ್ಮ ಅಪ್ಪ ಒಂದು ವಿಷಯ ನಮಗೆ ಹೇಳ್ತಕ್ಕಂಥ ಒಂದು ಇದ್ರ ಜೊತೆಗೆ ನೀವು ಸಮಯ ಅಂತ ಅನಿಸಿರ್ಬೋದು. ಸಮಯ ಅಂತ ಎಲ್ಲರಿಗೆ ಹೇಳಿ ನಡೀತದ.